10ನೇ ತರಗತಿಯ ಕೊನೆಯ ಅಧ್ಯಾಯ, ಇತಿಹಾಸ ವಿಭಾಗದ ಕೊನೆಯ ಅಧ್ಯಾಯ 20ನೇ ಶತಮಾನದ ರಾಜಕೀಯ ಆಯಾಮಗಳು ಪಾಠದ 2ನೇ ಭಾಗವನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ಭಾಗ 1ರಲ್ಲಿ ಅಂದ್ರೆ ಕಳೆದ ತರಗತಿಯಲ್ಲಿ ನಾವು ಮೊದಲನೇ ಮಹಾಯುದ್ಧವನ್ನ ಪ್ರಮುಖವಾಗಿ ಅಭ್ಯಾಸ ಮಾಡಿದ್ವಿ. ಹಾಗೇನೆ ರಷ್ಯಾ ಕ್ರಾಂತಿಯನ್ನು ಕುರಿತು ಅಭ್ಯಾಸ ಮಾಡಿದ್ವಿ ಅಲ್ವಾ ಮಕ್ಕಳೇ? ನೆನ್ಪು ಮಾಡ್ಕೊಳ್ಳಿ, ಕಳೆದ ತರಗತಿಯಲ್ಲಿ ನಾವು ಮೊದಲನೇ ಮಹಾಯುದ್ಧ ಎಷ್ಟರಲ್ಲಿ ಜರುಗಿತು, ಆ ಮಹಾಯುದ್ಧಕ್ಕೆ ಕಾರಣಗಳೇನು, ಆ ಮಹಾಯುದ್ಧದ ಬೆಳವಣಿಗೆ, ಯಾವ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡ್ತು ಅಲ್ವಾ, ಆ ಯುದ್ಧದ ಪರಿಣಾಮ ಏನು, ಯುದ್ಧದಲ್ಲಿ ಯಾರು ಜಯ ಗಳಿಸಿದ್ರು, ಯಾವ ಒಪ್ಪಂದ ಆಯ್ತು ಅಂತ ನೋಡ್ತಾ ಬಂದ್ವಿ. ಆದ್ರೆ ಆ ಪರಿಣಾಮವಾಗಿ ರಾಷ್ಟ್ರಗಳ ಸಂಘ ಅಸ್ತಿತ್ವಕ್ಕೆ ಬಂದಿದ್ದನ್ನ ನೋಡಿದ್ವಿ. ಆನಂತರದಲ್ಲಿ ರಷ್ಯಾ ಕ್ರಾಂತಿ ಬಂತು ಅಲ್ವಾ. ರಷ್ಯಾ ಕ್ರಾಂತಿಯಲ್ಲಿ ಜಾರ್ ದೊರೆಗಳ ವಿರುದ್ಧ ಆಗಿರ್ತಕ್ಕಂಥ ದಂಗೆಗಳು, 2ನೇ ನಿಕೋಲಾಸ್ ದೇಶ ಬಿಟ್ಟು ಪಲಾಯನ ಮಾಡಿರ್ತಕ್ಕಂಥದ್ದು, ಆನಂತರದಲ್ಲಿ ಲೆನಿನ್ ಅಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅಲ್ಲಿ 2 ಕ್ರಾಂತಿಗಳಾಗುತ್ತೆ ಅಲ್ವಾ. 1917ರ ಫೆಬ್ರವರಿ ಕ್ರಾಂತಿ ಒಂದ್ಸರಿ ಆಗುತ್ತೆ, ಅಕ್ಟೋಬರ್ ಕ್ರಾಂತಿ ಒಂದ್ಸರಿ ಆಗುತ್ತಲ್ವಾ. ಸೊ 2 ಕ್ರಾಂತಿಗಳು. ಆನಂತರದಲ್ಲಿ ಲೆನಿನ್ ಅನಂತರದಲ್ಲಿ ಸ್ಟಾಲಿನ್ ಬಂದಿದ್ದು, ಸ್ಟಾಲಿನ್ ನೇತೃತ್ವದಲ್ಲಿ ದೇಶ ಅಮೆರಿಕಕ್ಕೆ ಸರಿಸಮನಾಗುವಂತೆ, ಸವಾಲಾಗುವಂತೆ ರಷ್ಯಾ ಬೆಳವಣಿಗೆಯನ್ನ ಸಾಧಿಸಿತು. ಸೊ ಇದೆಲ್ಲವನ್ನ ನಾವು ಕಳೆದ ತರಗತಿಯಲ್ಲಿ ಭಾಗ 1ರಲ್ಲಿ ಅಭ್ಯಾಸ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಭಾಗ 2ರಲ್ಲಿ ಸರ್ವಾಧಿಕಾರಿಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ ಪ್ರಮುಖವಾಗಿ. ಜೊತೆಗೆ 2ನೇ ಮಹಾಯುದ್ಧವನ್ನ ಈ ಪಾಠದಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಕಲಿಕಾಂಶ ಸರ್ವಾಧಿಕಾರಿಗಳು. ಸರ್ವಾಧಿಕಾರಿಗಳಲ್ಲಿ ಪ್ರಮುಖವಾಗಿ 2 ಬರ್ತಾ ಇದ್ದಾರೆ ಇಲ್ಲಿ. ಒಬ್ರು ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್, ಮತ್ತೊಬ್ಬ ಇಟಲಿಯ ಸರ್ವಾಧಿಕಾರಿ ಮುಸೋಲಿನಿ. ಸೊ ಇವರಿಬ್ಬರ ಸರ್ವಾಧಿಕಾರ ಆಳ್ವಿಕೆಯ ಜೊತೆಗೆ 2ನೇ ಮಹಾಯುದ್ಧವನ್ನ ಇವತ್ತಿನ ಪಾಠದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಸೊ ಹಾಗಾದ್ರೆ ಇವತ್ತಿನ ತರಗತಿನ ಆರಂಭ ಮಾಡಬೇಡ. ಸೊ ಸರ್ವಾಧಿಕಾರಿಗಳು, ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಹಿಟ್ಲರ್. ಹಿಟ್ಲರ್ ಯಾಕೆ ಸರ್ವಾಧಿಕಾರಿಯಾದ, ಏನಾಯ್ತು ಮಕ್ಕಳೇ? 1ನೇ ಮಹಾಯುದ್ಧವನ್ನ ನೋಡಿದ ನಂತರದಲ್ಲಿ 1ನೇ ಮಹಾಯುದ್ಧದ ಪರಿಣಾಮಗಳು, ಮೊದಲನೇ ಮಹಾಯುದ್ಧದ ಪರಿಣಾಮಗಳು ಅಂತ ಬಂದಾಗ ವರ್ಸೇಲ್ಸ್ ಒಪ್ಪಂದ ಅಂತ ಬರುತ್ತೆ ಅಲ್ವಾ. ಮೊದಲನೇ ಮಹಾಯುದ್ಧ ವರ್ಸೇಲ್ಸ್ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ. ಜರ್ಮನಿಗೆ ಅವಮಾನಕರವಾದಂತಹ ಒಪ್ಪಂದ ಆಗಿತ್ತು, ಹೌದಲ್ಲ? ಜರ್ಮನಿಗೆ ಅವಮಾನಕರವಾದಂತಹ ಒಪ್ಪಂದ ಆಗಿತ್ತು. ಯುದ್ಧದ ನಷ್ಟವನ್ನ ಸಂಪೂರ್ಣವಾಗಿ ಜರ್ಮನಿಗೆ ಹಾಕ್ತಾರೆ. ಯುದ್ಧಕ್ಕೆ ಜರ್ಮನಿಯನ್ನೇ ಹೊಣೆಗಾರನನ್ನಾಗಿ ಮಾಡ್ತಾರೆ. ಒಟ್ಟಾರೆ ಜರ್ಮನಿಗೆ ಅವಮಾನಕರವಾದಂತಹ ಒಪ್ಪಂದ ವರ್ಸೇಲ್ಸ್ ಒಪ್ಪಂದ ಅಂತ ಅಭ್ಯಾಸ ಮಾಡ್ತಾರೆ. ಸೊ ಇಲ್ಲಿ ಬಂದಿರತಕ್ಕಂತ ಹಿಟ್ಲರ್ ಅಂತಕ್ಕಂಥ ವ್ಯಕ್ತಿ ಅದೇ ಅಂಶವನ್ನ ಮುಂದಿಟ್ಕೊಂಡು ಸರ್ವಾಧಿಕಾರಿ ಆಗ್ತಾ ಹೋಗ್ತಾರೆ. ನಂತರ ಜರ್ಮನಿಗಾದ ಅವಮಾನದ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಅಂಶವನ್ನೇ ಮುಂದಿಟ್ಕೊಂಡು ವರ್ಸೇಲ್ಸ್ ಒಪ್ಪಂದದಲ್ಲಿ ಇಡೀ ಜಗತ್ತು ಜರ್ಮನಿಗೆ ಏನು ಅವಮಾನ ಮಾಡಿದೆ, ಈ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂದ್ರೆ ಆ ರಾಷ್ಟ್ರಗಳಿಗೆ ಸವಾಲಾಗುವಂತೆ ದೇಶವನ್ನ ಕಟ್ಟಬೇಕು ಅನ್ನೋ ಕಲ್ಪನೆಯನ್ನ ಮುಂದಿಟ್ಕೊಂಡು ಇವನು ಅಧಿಕಾರಕ್ಕೆ ಬರ್ತಾನೆ. ಸೊ ಹಿಟ್ಲರ್ನ ಬೆಳವಣಿಗೆಯನ್ನ ನೋಡ್ತಾ ಬಂದ್ರೆ, ಹಿಟ್ಲರ್ ಮೊದಲು ಚಾನ್ಸಲರ್ ಆಗ್ತಾನೆ, ಜರ್ಮನಿಯ ಚಾನ್ಸಲರ್ ಆಗಿ ಅಧಿಕಾರವನ್ನು ಪಡ್ಕೊಳ್ತಾನೆ. ಜರ್ಮನಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂಡೆನ್ಬರ್ಗ್ ಇದ್ದಂತಹ ಸಂದರ್ಭದಲ್ಲಿ ಜರ್ಮನಿಯ ಚಾನ್ಸಲರ್ ಆಗಿ ಅಧಿಕಾರವನ್ನ ಪಡ್ಕೊಳ್ತಾನೆ. ಚಾನ್ಸಲರ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸ್ತಾನೆ. ಅನಂತರದಲ್ಲಿ ಜರ್ಮನಿಯ ಅಧ್ಯಕ್ಷ ಹಿಂಡೆನ್ಬರ್ಗ್ ಮರಣ ಹೊಂದಿದ ನಂತರದಲ್ಲಿ ಸಂಪೂರ್ಣ ಸರ್ವಾಧಿಕಾರಿಯಾಗಿ ಜರ್ಮನಿಯಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅಡಾಲ್ಫ್ ಹಿಟ್ಲರ್. ನೋಡಿದ್ರಲ್ಲ ಹಿಟ್ಲರ್ನ? ಎತ್ತರದ ದೇಹ ಏನಲ್ಲ ಅಲ್ವಾ, ವ್ಯಕ್ತಿ ನೋಡ್ಲಿಕ್ಕೆ ಕುಳ್ಳುಕಿದ್ರು ಕೂಡ ಅದೇನೋ ಹೇಳ್ತಾರ, ಚೋಟ್ ಮೆಣಸಿನಕಾಯಿ ಅದೇ ಘಾಟ್. ಎಸ್, ಇಡೀ ಜರ್ಮನಿಯನ್ನ, ಇಡೀ ವಿಶ್ವವನ್ನೇ ನಡಗಿಸಿರ್ತಕ್ಕಂಥ ಒಬ್ಬ ಸರ್ವಾಧಿಕಾರಿ ಹಿಟ್ಲರ್. ಇಡೀ ಜರ್ಮನಿಯನ್ನ ತನ್ನ ಕೈಗೆ ತೆಗೆದುಕೊಂಡು ಇಡೀ ವಿಶ್ವದಲ್ಲಿ 2ನೇ ಮಹಾಯುದ್ಧಕ್ಕೆ ಕಾರಣನಾದವನು, ಹಾಗೇನೆ ಲಕ್ಷಾಂತರ ಜನರ ಸಾವಿಗೆ ಕಾರಣರಾಗಿರ್ತಕ್ಕಂಥವ್ರು ಹಿಟ್ಲರ್. ಏನಾಯ್ತು ನೋಡಿ, ಜರ್ಮನಿಯಲ್ಲಿ ಹಿಟ್ಲರ್ ಸರ್ವಾಧಿಕಾರಿಯಾಗಿ ಬಂದಂತ ಒಂದು ಸಂದರ್ಭ,
ಚಾನ್ಸಲರ್ ಆಗಿ ಫಸ್ಟ್ ಬರ್ತಾನೆ, ಆನಂತರ ಹಿಂಡೆನ್ಬರ್ಗ್ ಮರಣಾನಂತರದಲ್ಲಿ ಸರ್ವಾಧಿಕಾರಿಯಾಗ್ತಾನೆ. ಸೊ ಜರ್ಮನಿಯ ಸರ್ವಾಧಿಕಾರಿಯಾಗಿ ಹಿಟ್ಲರ್ ಬರುವ ವೇಳೆಗೆ ಜರ್ಮನಿಯಲ್ಲಿ ಈ ಕಮ್ಯುನಿಸ್ಟರು ಮತ್ತು ಸೋಷಿಯಲಿಸ್ಟರು ಪ್ರಬಲರಾಗಿರ್ತಾರೆ. ನೆನಪಿಡಬೇಕು ಮಕ್ಕಳೇ, ಯಾರು ಬೆಳವಣಿಗೆ ಹೊಂದಿದ್ರು? ಕಮ್ಯುನಿಸ್ಟರು ಮತ್ತು ಸೋಷಿಯಲಿಸ್ಟರು ಪ್ರಬಲರಾಗಿದ್ರು ಹಿಟ್ಲರ್ ಸರ್ವಾಧಿಕಾರಿಯಾಗುವ ವೇಳೆ. ಸೊ ಹಾಗಾದ್ರೆ ಹಿಟ್ಲರ್ ಮೊದಲು ಟಾರ್ಗೆಟ್ ಮಾಡಿದ್ದ ಯಾರನ್ನ ಅಂತ ಹೇಳಿದ್ರೆ ಈ ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸ್ಟ್. ಸೊ ಇವ್ರನ್ನ ದಮನ ಮಾಡ್ಲಿಕ್ಕೆ ಹಿಟ್ಲರ್ ಬಳಸ್ಕೊಂಡಿದ್ದ ಯಾರನ್ನ ಅಂತಂದ್ರೆ ಅದೇ ಜರ್ಮನಿಯಲ್ಲಿ ಇದ್ದಂತಹ ಉದ್ಯಮಿಗಳು. ಎಸ್, ಏನ್ ಉದ್ಯಮಿಗಳಿದ್ರು. ಸೊ ಈ ಉದ್ಯಮಿಗಳ ಸಹಕಾರವನ್ನ, ಕೈಗಾರಿಕೋದ್ಯಮಿ, ರೈಟ್, ಈ ಕೈಗಾರಿಕೋದ್ಯಮಿಗಳು ಹೆಚ್ಚಿನ ಬಂಡವಾಳವನ್ನು ಹೂಡ್ತಾ ಇದ್ರಲ್ಲ, ಸೊ ಅವರ ನೆರವನ್ನ ಪಡ್ಕೊಂಡ್ಬಿಟ್ಟು ಕಮ್ಯುನಿಸ್ಟರು ಮತ್ತು ಸೋಷಿಯಲಿಸ್ಟರನ್ನ ದಮನ ಮಾಡ್ತಾನೆ ಹಿಟ್ಲರ್. ಯಾವಾಗ ಕಮ್ಯುನಿಸ್ಟ್ ಸೋಷಿಯಲಿಸ್ಟರನ್ನ ಸಂಪೂರ್ಣವಾಗಿ ದಮನ ಮಾಡ್ತಾನೆ, ಅಲ್ಲಿ ಹಿಟ್ಲರ್ಗೆ ಎದುರಾಗಿ ಮಾತನಾಡೋರು ಯಾರೂ ಇಲ್ಲ. ಎಷ್ಟು ಮಟ್ಟಿಗೆ ಆ ಪರಿಸ್ಥಿತಿಯನ್ನ ಕಂಟ್ರೋಲ್ ತೆಗೆದುಕೊಳ್ತಾನೆ ಅಂದ್ರೆ ಎಲ್ಲ ಕಾರ್ಮಿಕರ ಸಂಘಗಳನ್ನ ರದ್ದು ಮಾಡ್ತಾನೆ. ಅಂದ್ರೆ ಯಾವುದೇ ಕಾರ್ಮಿಕ ಸಂಘಟನೆಗಳು ಇರೋವಾಗಿಲ್ಲ. ಹಿಟ್ಲರ್ ಹೇಳಿದ್ದೇ ಅಂತಿಮ, ಅದೇ ವೇದವಾಕ್ಯ. ಅದಕ್ಕೆ ನಾವು ಸರ್ವಾಧಿಕಾರಿ. ಏನ್ ಸರ್ವಾಧಿಕಾರ ಅಂದ್ರೆ ಯಾರೂ ಪ್ರಶ್ನಿಸಲಾಗದ ಅಧಿಕಾರ ಅಲ್ವಾ? ಇಲ್ಲಿ ಹಿಟ್ಲರ್ದೇ ಅಂತಿಮ ನಿರ್ಧಾರ. ಸೊ ಎಲ್ಲ ಕಾರ್ಮಿಕ ಸಂಘಗಳನ್ನ ರದ್ದುಗೊಳಿಸ್ತಾನೆ. ಯಾರು ಕೂಡ ಸಂಘಗಳನ್ನ ಕಟ್ಕೊಂಡು ಹಿಟ್ಲರ್ಗೆ ಪ್ರತಿಯಾಗಿ ಇಲ್ಲಿ ಯಾವುದೇ ರೀತಿಯ ವಾದಗಳನ್ನ ಮಂಡಿಸುವಂತಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳನ್ನ ನಿಷೇಧಿಸ್ತಾನೆ. ಜರ್ಮನಿಯ ಎಲ್ಲ ರಾಜಕೀಯ ಪಕ್ಷಗಳನ್ನ ನಿಷೇಧಿಸ್ತಾನೆ. ಕಾರ್ಮಿಕ ಸಂಘಗಳನ್ನ ರದ್ದುಗೊಳಿಸ್ತಾನೆ. ಇಡೀ ಜರ್ಮನಿಯಲ್ಲಿ ಒಂದೇ ಒಂದು ಪಕ್ಷ, ಒಂದೇ ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿ ಇರಬೇಕು. ಆ ಪಕ್ಷ ನಾಜಿ ಪಕ್ಷ. ನೆನ್ಪಿಟ್ಕೊಳ್ಳಿ, ಹಿಟ್ಲರ್ ಕಟ್ಟಿದ ಪಕ್ಷ ಯಾವುದು ಅಂತ ಹೇಳಿದ್ರೆ ನಾಜಿ ಪಕ್ಷ, ನಾಜಿಸಂ ಅಂತ ಹೇಳ್ತಾರೆ. ಈ ನಾಜಿ ಪಕ್ಷದ ಮೂಲಕ ಹಿಟ್ಲರ್ ಏನ್ ಮಾಡ್ತಾನೆ, ಇಡೀ ಜರ್ಮನಿಯಲ್ಲಿ ಸರ್ವಾಧಿಕಾರಿಯಾಗಿ ಮರಿತಾನೆ. ಏನ್ ಮಾಡ್ದ ಹಿಟ್ಲರ್ ಅಂತ ಹೇಳಿದ್ರೆ ಈ ಯಹೂದಿಗಳ ಕಲ್ಪನೆಯನ್ನ ಮಂಡಿಸ್ತಾನೆ. ಅಂದ್ರೆ ಈ ಯಹೂದಿಗಳು ಜಗತ್ತನ್ನ ನಿಯಂತ್ರಿಸ್ತಾರೆ ಅನ್ನೋ ಭಯವನ್ನ ಮತ್ತು ಊಹಾತ್ಮಕ ವಿಚಾರಗಳನ್ನ ಜನರ ಮನಸ್ಸಿನಲ್ಲಿ ಬಿತ್ತಿ ಅವರನ್ನ ಭೀತಿಗೊಳಿಸ್ತಾ ಹೋಗ್ತಾನೆ. ಅಂದ್ರೆ ಇಡೀ ಜಗತ್ತು ಯಾರ ಕಂಟ್ರೋಲಿಗೆ ಬರುತ್ತೆ? ಯಹೂದಿಗಳ ಕಂಟ್ರೋಲಿಗೆ ಬರುತ್ತೆ. ಯಹೂದಿಗಳು ಇಡೀ ಜಗತ್ತನ್ನ ನಿಯಂತ್ರಿಸ್ತಾರೆ, ಅವರು ಆಳ್ತಾರೆ ಅನ್ನೋ ವಾಸ್ತವ ಅಲ್ಲ, ಊಹಾತ್ಮಕ ಕಲ್ಪನೆಯನ್ನ ಜನರ ಮನಸ್ಸಿನಲ್ಲಿ ಬಿತ್ತಿ ಅವರನ್ನ ಭೀತರನ್ನಾಗಿ ಮಾಡ್ತಾರೆ. ಅಂದ್ರೆ ಅವರಿಗೆ ಭಯ ಹುಟ್ಟಿಸ್ತಕ್ಕಂತ ಕೆಲಸವನ್ನು ಮಾಡ್ತಾರೆ. ಹಾಗಾಗಿನೇ ಅವ್ರಿಗೆ ಫ್ಯೂರರ್ ಅಂತ ಬಿರುದಿತ್ತು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಹಿಟ್ಲರ್ ಇದ್ದ ಬಿರುದೇನು ಅಂತ ಹೇಳಿದ್ರೆ ಫ್ಯೂರರ್ ಅಂತ ಕರೀತಾರೆ. ಅಂದ್ರೆ ಭಯ ಹುಟ್ಟಿಸ್ತಕ್ಕಂಥವ್ರು. ಯಾಕೆ ಯಹೂದಿಗಳ ಕಾನ್ಸೆಪ್ಟ್ ನಲ್ಲಿ ತಗೊಳ್ತಾನೆ ಅಂತ ಹೇಳಿದ್ರೆ, ಈ ಹಿಂದೆ ಜರ್ಮನಿಗೆ ಅವಮಾನಕರವಾದಂತಹ ಒಪ್ಪಂದ ಆಗಿದೆಯಲ್ಲ, ಈ ಅವಮಾನಕರವಾದಂತಹ ಒಪ್ಪಂದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಇದೇ ಯಹೂದಿಗಳು. ಅಂದ್ರೆ ಜರ್ಮನಿಯ ಎಲ್ಲ ಸಮಸ್ಯೆಗಳಿಗೆ ಕಾರಣ ಈ ಯಹೂದಿಗಳು. ಇವರನ್ನ ಹೀಗೆ ಬಿಟ್ರೆ ಇಡೀ ಜಗತ್ತನ್ನ ಆಳ್ತಾರೆ ಇವರು. ಸೊ ಹಾಗಾಗಿ ಏನ್ ಮಾಡ್ತಾನೆ ಹಿಟ್ಲರ್, ಜರ್ಮನ್ ಆರ್ಯ ಜನಾಂಗದ ಕಲ್ಪನೆಯನ್ನ ಮುಂದಿಡ್ತಾನೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಜನಾಂಗ ಅಂತ ಹೇಳಿದ್ರೆ ಅದು ಜರ್ಮನ್ ಆರ್ಯ ಜನಾಂಗ, ಅತಿ ಶ್ರೇಷ್ಠವಾದಂತಹ ಜನಾಂಗ. ಇಲ್ಲಿ ಎರಡು ಕಲ್ಪನೆಗಳನ್ನ ಕೊಡ್ತಾನೆ, ಆಳುವವರು ಮತ್ತು ಆಳಿಸಿಕೊಳ್ಳುವವರು. ಆಳುವವರು ಮತ್ತು ಆಳಿಸಿಕೊಳ್ಳುವವರು. ಯಾರು ಆಳಲಿಕ್ಕೆ ಯೋಗ್ಯರು ಯಾರು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಜರ್ಮನಿಯ ಆರ್ಯ ಜನಾಂಗ ಇದೆ ಅಥವಾ ಆರ್ಯನ್ ಜರ್ಮನ್ ಜನಾಂಗ ಏನಿದೆ, ಇವರು ಇಡೀ ವಿಶ್ವವನ್ನ ಆಳಲಿಕ್ಕೆ ಯೋಗ್ಯವಾದ ಜನಾಂಗ. ಅದು ಜರ್ಮನಿಯ ಆರ್ಯನ್ ಜನಾಂಗ ಅಥವಾ ಆರ್ಯ ಜರ್ಮನ್ ಜನಾಂಗದವರು ಇಡೀ ಜಗತ್ತನ್ನ ಆಳಲಿಕ್ಕೆ ಯೋಗ್ಯತೆಯನ್ನ ಹೊಂದಿರತಕ್ಕಂತ ಜನಾಂಗ.
ಇನ್ನುಳಿದ ಜಗತ್ತಿನ ಎಲ್ಲರೂ ಕೂಡ ಆಳಿಸಿಕೊಳ್ಳಲು ಯೋಗ್ಯರು ವಿನಃ ಆಳಲು ಯೋಗ್ಯರಲ್ಲ. ಹಾಗಾಗಿ ಇವರು ಆಳಿಸಿಕೊಳ್ಳಬೇಕು ಬಿಟ್ರೆ ಆಳಲಿಕ್ಕೆ ಯೋಗ್ಯರಲ್ಲ. ಆಳಲು ಯೋಗ್ಯರ್ಯಾರು? ಜರ್ಮನಿಯ ಆರ್ಯನ್ ಜನಾಂಗ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ಜನಾಂಗ. ಹಾಗಾಗಿ ನಾವು ಆಳುವವರು ಅಂದ್ರೆ ಜರ್ಮನಿ ಇಡೀ ವಿಶ್ವವನ್ನ, ಇಡೀ ಜಗತ್ತನ್ನ ಆಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜನಾಂಗ ಅಂತ ಪ್ರತಿಪಾದನೆ ಮಾಡ್ತಾನೆ. ಸೊ ಆ ಹಿನ್ನೆಲೆಯಲ್ಲಿ ಯಹೂದಿಗಳನ್ನ ತುಳಿತಕ್ಕಂತ ಪ್ರಯತ್ನವನ್ನು ಮಾಡ್ತಾನೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನೋಡಿ, ಜರ್ಮನಿಯ ಎಲ್ಲ ಸಮಸ್ಯೆಗಳಿಗೆ ಈ ಯಹೂದಿಗಳು ಕಾರಣ, ಈ ಕ್ಯಾಥೋಲಿಕರು ಕಾರಣ, ಕಮ್ಯುನಿಸ್ಟರು ಕಾರಣ, ಸೋಷಿಯಲಿಸ್ಟರು ಕಾರಣ. ಸೊ ಇವರೆಲ್ಲ ಜರ್ಮನಿಯ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಇವರು ಕಾರಣ. ಹಾಗಾಗಿ ಇವರು ಬದುಕಲಿಕ್ಕೆ ಯೋಗ್ಯರಲ್ಲ. ಈ ಕಲ್ಪನೆಗಳನ್ನ ಮುಂದಿಡ್ತಾ ಹೋಗ್ತಾನೆ. ಜರ್ಮನಿಯನ್ನ ಎಷ್ಟರ ಮಟ್ಟಿಗೆ ಹಿಟ್ಲರ್ ತಯಾರು ಮಾಡ್ತಾನೆ ಅಂತ ಹೇಳಿದ್ರೆ ಉಗ್ರ ರಾಷ್ಟ್ರವಾದ ಅಂತ ಹೇಳ್ತಾರೆ. ಅದನ್ನ ಉಗ್ರ ರಾಷ್ಟ್ರವಾದದ ಕಲ್ಪನೆ, ಉಗ್ರ ರಾಷ್ಟ್ರವಾದದ ಕಲ್ಪನೆ. ರಾಷ್ಟ್ರವಾದ ಬೆಳೀತು. ನಾವು ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ, ಅದರಲ್ಲೂ ಯುರೋಪಿನ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯತೆ ಬೆಳೀತಾ ಹೋಯ್ತು. ರಾಷ್ಟ್ರೀಯತೆ ಬೆಳೀತಾ ಹೋದ್ರ ಪರಿಣಾಮ ಏನಾಗುತ್ತೆ? ಮಿಲಿಟರಿ ಶಕ್ತಿಗಳು ಬೆಳೀತು. ಹಾಗಾಗಿ ಪರಸ್ಪರ ಪೈಪೋಟಿ ಶುರುವಾಯ್ತು. ಮೊದಲನೇ ಮಹಾಯುದ್ಧ ಕಾರಣ ಆಯ್ತು. ಇಲ್ಲಿ ಉಗ್ರ ರಾಷ್ಟ್ರವಾದ ಅಂತ ಹೇಳ್ತೀವಿ. ಎಸ್, ಈ ಹಿಟ್ಲರ್ ಏನ್ ಮಾಡ್ತಾನೆ, ಒಬ್ಬ ವಿಶೇಷವಾದ ಮಂತ್ರಿಯನ್ನ ರಚನೆ ನೇಮಕ ಮಾಡ್ತಾನೆ. ಎಸ್, ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಹಿಟ್ಲರ್ ನೇಮಿಸಿದ ಮಂತ್ರಿ ಯಾರು ಅಂತ ಹೇಳಿದ್ರೆ ಗೋಬೆಲ್ಸ್ ಅಂತ. ಗೋಬೆಲ್ಸ್ ಅನ್ನುವ ಮಂತ್ರಿ ಅವನ್ ಯಾತಕ್ಕಾಗಿ ಮಂತ್ರಿ ಅಂದ್ರೆ ಜನರಲ್ಲಿ ಜನಾಂಗೀಯ ದ್ವೇಷವನ್ನ ಬೆಳೆಸಲಿಕ್ಕೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಜನಾಂಗೀಯ ದ್ವೇಷವನ್ನ ಹರಡ್ಲಿಕ್ಕಾಗಿನೇ, ಬೆಳೆಸ್ಲಿಕ್ಕಾಗಿನೇ ಒಬ್ಬ ಮಂತ್ರಿಯನ್ನ ನೇಮಕ ಮಾಡ್ತಾನೆ. ಅವನಿಗೆ ಗೋಬೆಲ್ಸ್ ಅಂತ ಕರೀತಾರೆ. ಹಿಟ್ಲರ್ ಗೋಬೆಲ್ಸ್ ಅನ್ನೋ ಮಂತ್ರಿಯನ್ನ ನೇಮಕ ಮಾಡೋದ್ರ ಮೂಲಕ ಜರ್ಮನಿಯಲ್ಲಿ ಜನಾಂಗೀಯ ದ್ವೇಷವನ್ನ ಹೆಚ್ಚಿಸ್ತಕ್ಕಂತ ಕೆಲಸವನ್ನ ಮಾಡ್ತಾನೆ. ಜನಾಂಗೀಯ ದ್ವೇಷವನ್ನ ಬೆಳೆಸ್ತಕ್ಕಂತ ಕೆಲಸ ಮಾಡ್ತಾನೆ. ಜೊತೆಗೆ ಜನರಲ್ಲಿ ಭಯ ಹುಟ್ಟಿಸ್ಬೇಕಲ್ಲ, ಜನರಲ್ಲಿ ಭಯ ಹುಟ್ಟಿಸ್ಲಿಕ್ಕಾಗಿ ಏನ್ ಮಾಡ್ತಾನೆ, ಬ್ರೌನ್ ಶರ್ಟ್ಸ್ ಬೂದು ಅಂಗಿ ದಳ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಬೇರೆ ಬೇರೆ ಅಂಗಿಗಳು ಬರ್ತವೆ. ಕೆಂಪಂಗಿ ಬರುತ್ತೆ, ಕಪ್ಪಂಗಿ ಬರುತ್ತೆ, ಬೂದಂಗಿ ಬರುತ್ತೆ, ಬೇರೆ ಬೇರೆ ಬರುತ್ತೆ. ಇಲ್ಲಿ ಹಿಟ್ಲರ್ ರಚಿಸಿದ ದಳ ಯಾವುದು ಅಂತ ಹೇಳಿದ್ರೆ ಅದು ಬೂದು ಅಂಗಿ ದಳ, ಬ್ರೌನ್ ಶರ್ಟ್ಸ್ ಅಂತ ಕರೀತಾರೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಸಮಾಜದಲ್ಲಿ ಗಲಭೆಗಳನ್ನ ಸೃಷ್ಟಿಸುವ ಮೂಲಕ ಜನರನ್ನ ಭೀತಿಗೊಳಿಸ್ತಕ್ಕಂತ ಕೆಲಸವನ್ನ ಇವ್ರು ಮಾಡ್ತಾರೆ. ಬ್ರೌನ್ ಶರ್ಟ್ಸ್, ಬೂದಂಗಿ ದಳದ ಕೆಲಸ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಅಲ್ಲಲ್ಲಿ ಗಲಭೆಗಳನ್ನ ಸೃಷ್ಟಿಸಿ ಜನರಲ್ಲಿ ಭೀತಿಯ ವಾತಾವರಣವನ್ನ ಮೂಡಿಸ್ತಕ್ಕಂತ ಒಂದು ಕ್ರೌರ್ಯ ಪಡೆ. ಅಂದ್ರೆ ಸಮಾಜದಲ್ಲಿ ಶಾಂತಿ ನೆಲೆಸಬಾರದು. ಎಷ್ಟು ಮಟ್ಟಿಗೆ ಭೀತರಾಗಬೇಕು ಅಂದ್ರೆ ಹಿಟ್ಲರ್ ಮಾತಿಗೆ ಯಾರು ತಿರುಗಿ ಮಾತಾಡ್ತಾರೆ. ಸಂಪೂರ್ಣವಾಗಿ ಜರ್ಮನಿಯನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ. ಬೂದಂಗಿ ದಳ, ಗೋಬೆಲ್ಸ್, ಸೊ ಉಗ್ರ ರಾಷ್ಟ್ರೀಯವಾದ ಈ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನೀವು ಬರೀತಕ್ಕಂಥ ಉತ್ತರಗಳಲ್ಲಿ ಈ ಹೆಸರುಗಳನ್ನ ಬಳಸಿರ್ಬೇಕಾಗುತ್ತೆ. ಬೂದಂಗಿ ದಳ ಇವುಗಳನ್ನ ಬಳಸ್ಕೊಂಡು ಗೋಬೆಲ್ಸ್ ಮತ್ತು ಬ್ರೌನ್ ಶರ್ಟ್ಸ್ ಏನಿದಾರಲ್ಲ, ಈ ಬೂದಂಗಿ ದಳ, ಸೊ ಇವುಗಳನ್ನ ಬಳಸ್ಕೊಂಡು ಇವನು ಎಷ್ಟರ ಮಟ್ಟಿಗೆ ಜನರ ಹತ್ಯೆ ಮಾಡ್ತಾನೆ ಅಂತ ಹೇಳಿದ್ರೆ ಹಿಟ್ಲರ್ ಸಾಮೂಹಿಕ ಕಗ್ಗೊಲೆಗಳನ್ನ ನಡೆಸ್ತಾನೆ. ಹಿಟ್ಲರ್ ಸಾಮೂಹಿಕ ಕಗ್ಗೊಲೆಗಳನ್ನ, ನರಮೇಧಗಳನ್ನ ನಡೆಸಿದ. ನೋಡಿ ವರ್ಡ್ಗಳು ಎಷ್ಟು ಮಟ್ಟಿಗೆ ಬಳಸ್ತಾರೆ ಅಂದ್ರೆ ಸಾಮೂಹಿಕ ಕಗ್ಗೊಲೆ, ಬರೀ ಕೊಲೆ ಅಲ್ಲ, ಕಗ್ಗೊಲೆ. ಜೊತೆಗೆ ನರಮೇಧ ಒಬ್ಬರಿಬ್ಬರನ್ನ ಕೊಲೆ ಮಾಡಿಲ್ಲ, ಲಕ್ಷಾಂತರ ಜನರ ಸಾವಿಗೆ ಹಿಟ್ಲರ್ ಕಾರಣನಾಗ್ತಾನೆ. ಹಾಗಾಗಿ ಇವನು ಎರಡನೇ ಮಹಾಯುದ್ಧದ ಸಮಯ ಅತ್ಯಂತ ಕುಖ್ಯಾತಿಯಲ್ಲಿದ್ದಂತಹ ಒಬ್ಬ ಸರ್ವಾಧಿಕಾರಿ. ನೋಡಿ, ನಾವು ಬಳಸಿದ್ವಿ ಕುಖ್ಯಾತಿ, ಖ್ಯಾತಿ ಅಲ್ಲ. ಖ್ಯಾತಿ ಅಂದ್ರೆ ಪಾಸಿಟಿವ್.
ಧನಾತ್ಮಕ ವ್ಯಕ್ತಿತ್ವ ಖ್ಯಾತಿ. ಇಲ್ಲಿ ಕುಖ್ಯಾತಿ ಅಂತ ಹೇಳಿದ್ರೆ ಅದು ಋಣಾತ್ಮಕ, ನೆಗೆಟಿವ್. ಎಷ್ಟು ಮಟ್ಟಿಗೆ ಕುಖ್ಯಾತಿ ಪಡ್ಕೊಂಡ ಹಿಟ್ಲರ್ ಅಂತ ಹೇಳಿದ್ರೆ ಸಾಮೂಹಿಕ ಕಗ್ಗೊಲೆಗಳನ್ನ ನಡೆಸ್ತಾನೆ, ನರಮೇಧಗಳನ್ನ ನಡೆಸ್ತಾನೆ. ಎಷ್ಟು ಮಟ್ಟಿಗೆ ಒಂದು ಅಂದಾಜಿನ ಪ್ರಕಾರ ಸುಮಾರು 6 ಮಿಲಿಯನ್ ಜನರು ಹತ್ಯೆಗೀಡಾಗ್ತಾರಂತೆ. ಯಾರಿಂದ? ಹಿಟ್ಲರ್ನಿಂದ ಹತ್ಯೆಗೀಡಾದ 6 ಮಿಲಿಯನ್ ಅಂದ್ರೆ ಎಷ್ಟು ಮಕ್ಕಳೇ? 6 ಮಿಲಿಯನ್. 10 ಲಕ್ಷಕ್ಕೆ 1 ಮಿಲಿಯನ್ ಅಂತ ನೋಡಿ ಮಕ್ಕಳೇ, 10 ಲಕ್ಷಕ್ಕೆ 1 ಮಿಲಿಯನ್. ಹಾಗಾಗಿ 6 ಮಿಲಿಯನ್ ಅಂತ ಹೇಳಿದ್ರೆ ಎಷ್ಟಾಯ್ತು? 60 ಲಕ್ಷ ಜನ ಸಾಮೂಹಿಕ ಕಗ್ಗೊಲೆಗೆ ಒಳಗಾಗ್ತಾರೆ, ನರಮೇಧಕ್ಕೆ ತುತ್ತಾಗ್ತಾರೆ. ಸುಮಾರು 1 ಕೋಟಿ 6 ಲಕ್ಷ ಅಲ್ಲ 6 ಮಿಲಿಯನ್. ನಾನೇನು 60 ಲಕ್ಷ ಜನರು ಅಂತ ಹೇಳಿದ್ನಲ್ಲ, ಯಾರವರು? ಯಹೂದಿಗಳು. ಅದು ಬಹಳ ಮುಖ್ಯ ಮಕ್ಕಳೇ. ಸುಮಾರು 6 ಮಿಲಿಯನ್ ಯಹೂದಿಗಳನ್ನ ಕಗ್ಗೊಲೆ ಮಾಡಿಸ್ತಾನೆ ಹಿಟ್ಲರ್. 1 ಕೋಟಿಗೂ ಅಧಿಕ ಇತರೆ ಜನರ ಸಾವಿಗೆ ಕಾರಣರಾಗ್ತಾರೆ ಹಿಟ್ಲರ್. ಸೊ ಹೇಗೆ ಕೊಲೆ ಮಾಡಿಸ್ತಾನೆ ಅಂತ ಹೇಳಿದ್ರೆ ಹೇಳ್ತಾರೆ, ಇದನ್ನ ಹೋಲೋಕಾಸ್ಟ್ ಅಂತ ಕರೀತಾರೆ. ಹೋಲೋಕಾಸ್ಟ್ ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆ ಮತ್ತು ನರಮೇಧಗಳನ್ನ ಇತಿಹಾಸದಲ್ಲಿ ಹೋಲೋಕಾಸ್ಟ್ ಅನ್ನೋ ಹೆಸರಿನಿಂದ ಕರೀತಾರೆ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಹೋಲೋಕಾಸ್ಟ್ ಕುರಿತು ಬರೆಯಿರಿ ಅಂತ ಹೇಳಿದ್ರೆ ಯಾವ್ದಿದು ಹೋಲೋಕಾಸ್ಟ್ ಅನ್ಕೋಬೇಡಿ. ಹೋಲೋಕಾಸ್ಟ್ ಅನ್ನೋದು ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆ, ನರಮೇಧಗಳನ್ನ ನಾವು ಹೋಲೋಕಾಸ್ಟ್ ಅನ್ನೋ ಹೆಸರಿನಲ್ಲಿ ಗುರುತಿಸ್ತೀವಿ. ಸುಮಾರು 6 ಮಿಲಿಯನ್ಗೂ ಅಧಿಕ ಯಹೂದಿಗಳ ಸಾವಿಗೆ, ಸುಮಾರು 1 ಕೋಟಿಗೂ ಹೆಚ್ಚು ಇತರೆ ಜನರ ಸಾವಿಗೆ ಹಿಟ್ಲರ್ ಕಾರಣರಾಗ್ತಾರೆ. ಸೊ ಅದನ್ನ ಹೋಲೋಕಾಸ್ಟ್ ಅನ್ನೋ ಹೆಸರಿನಲ್ಲಿ ಕರಿತೀವಿ. ಸೊ ಇದಕ್ಕೆ ಕಾರಣ, ಇದಕ್ಕೆ ಎಲ್ಲ ಏನನ್ನ ಬಳಸ್ಕೊಂಡ ಅಂತ ಹೇಳಿದ್ರೆ ಇದಕ್ಕೆಲ್ಲ ಬಳಸಿದ್ದು ಇದೇ ನಾಜಿವಾದ. ರೈಟ್, ಇದೇ ನಾಜಿವಾದ, ಇದೇ ಬ್ರೌನ್ ಶರ್ಟ್ಸ್, ಅದೇ ಗೋಬೆಲ್ ಮಂತ್ರಿ. ಸೊ ಜನಾಂಗೀಯವಾದವನ್ನ ಮುಂದಿಟ್ಕೊಂಡು ಬರ್ತಾನೆ ಹಿಟ್ಲರ್. ಜೊತೆಗೆ ಮುಂದುವರೆದು 1935ರ ಅವಧಿಯಲ್ಲಿ ಒಂದು ಕಾಯ್ದೆನ ಜಾರಿಗೊಳಿಸ್ತಾನೆ ಮಕ್ಕಳೇ. ನ್ಯೂರೆಂಬರ್ಗ್ ಕಾಯ್ದೆ. ನ್ಯೂರೆಂಬರ್ಗ್ ಕಾಯ್ದೆ ನೋಟ್ ಮಾಡಬೇಕು ಮಕ್ಕಳೇ. 1935ರಲ್ಲಿ ನ್ಯೂರೆಂಬರ್ಗ್ ಕಾಯ್ದೆಯನ್ನ ಜಾರಿಗೊಳಿಸಿದ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ನೋಡಿ, ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಮಾಡ್ತಾನೆ. ಏನು ಕಾನ್ಸಂಟ್ರೇಷನ್ ಕ್ಯಾಂಪ್? ಜನರಿಗೆ ಊಟ ನೀರು ಏನನ್ನೂ ಕೊಡದೆ ಅವರನ್ನ ದುಡಿಸ್ಕೊಳ್ತಕ್ಕಂಥದ್ದು. ಎಲ್ಲಿವರೆಗೆ? ಅವರ ಸಾವಿಗೆ ಕಾರಣ. ಜನರಿಗೆ ಊಟ ನೀರನ್ನ ಕೊಡದೆ ಅವರನ್ನ ದುಡಿಸ್ಕೊಳ್ಳೋದ್ರ ಮೂಲಕ ಅವರ ಸಾವಿಗೆ ಕಾರಣರಾಗ್ತಕ್ಕಂಥ ನೋಡಿ ಕಾನ್ಸಂಟ್ರೇಷನ್. ಯಾವ್ದ್ರ ಕಡೆ? ಕೆಲಸದ ಕಡೆ ಕಾನ್ಸಂಟ್ರೇಷನ್. ಎಷ್ಟರ ಮಟ್ಟಿಗೆ? ಊಟ ಇಲ್ಲ, ನಿದ್ರೆ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ, ಏನಿಲ್ಲ. ಸೊ ಕಾನ್ಸಂಟ್ರೇಷನ್ ಕ್ಯಾಂಪ್ ಮೂಲಕ ಸಾವಿಗೆ ಕಾರಣರಾಗ್ತಾರೆ. ಜೊತೆಗೆ ಶಾಂತರ ಜನರನ್ನ ಗಾಳಿ ಬೆಳಕುಗಳಿಲ್ಲದ ಕತ್ತಲೆ ಕೋಣೆಯಲ್ಲಿ ನೂಕಿ ವಿಷಾನಿಲವನ್ನ ಬಿಡೋದ್ರ ಮೂಲಕ, ಗ್ಯಾಸ್ ಚೇಂಬರ್ ಅಂತ ಹೇಳ್ತಾರೆ. ಪಾಯ್ಸನಸ್ ಗ್ಯಾಸ್ ಚೇಂಬರ್, ವಿಷಾನಿಲ ಗೃಹಗಳಿಗೆ ತಳ್ಳಿ ಯಹೂದಿಗಳ ಸಾವಿಗೆ ಕಾರಣರಾಗ್ತಾ ಹೋಗ್ತಾರೆ. ನೋಡಿ, ಲಕ್ಷಾಂತರ ಜನರು ಹಿಟ್ಲರ್ನ ಕಾರಣದಿಂದಾಗಿ. ನೋಡಿ, ಒಬ್ಬ ಸರ್ವಾಧಿಕಾರಿಯ ಮಹತ್ವಾಕಾಂಕ್ಷೆಗಾಗಿ ಲಕ್ಷಾಂತರ ಜನ ಪ್ರಾಣವನ್ನ ತೆರಬೇಕಾದಂತಹ ಪರಿಸ್ಥಿತಿ ಸರ್ವಾಧಿಕಾರಿಗಳ ಆಳ್ವಿಕೆಗೆ ಹಿಡಿದಂತಹ ಕೈದಿಗಳಿಯಾಗಿದೆ. ಸೊ ಗ್ಯಾಸ್ ಚೇಂಬರ್ಗಳಲ್ಲಿ ತಳ್ಳಿಬಿಟ್ಟು ಅವರ ಸಾವಿಗೆ ಕಾರಣರಾಗ್ತಾ ಹೋಗ್ತಾರೆ. ಕಾನ್ಸಂಟ್ರೇಷನ್ ಕ್ಯಾಂಪ್ ಮೂಲಕ ನರಮೇಧವನ್ನ ನಡೆಸಿರ್ತಕ್ಕಂಥ ಹಿಟ್ಲರ್ ಕೊನೆಗೆ ಏನ್ ಮಾಡ್ತಾನೆ ನೋಡಿ, ಸಾಮೂಹಿಕ ಗುಂಡಿಕ್ಕಿ ಹತ್ಯೆ ಮಾಡ್ತಕ್ಕಂಥದ್ದು. ಎಲ್ಲರನ್ನು ಸಾಮೂಹಿಕವಾಗಿ ನಿಲ್ಲಿಸ್ಬಿಟ್ಟು ಶೂಟ್ ಮಾಡ್ತಕ್ಕಂಥದ್ದು. ಮಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಇತಿಹಾಸದಲ್ಲಿ. ಮಾಸ್ ಶೂಟಿಂಗ್, ಒಂದ್ ಕಡೆ ಎಲ್ಲರನ್ನು ನಿಲ್ಲಿಸ್ಬಿಟ್ಟು ಒಂದ್ ಕಡೆಯಿಂದ ಹೊಡ್ಕೊಂಡ್ ಬರ್ತಕ್ಕಂಥದ್ದು ಮಾಸ್ ಶೂಟಿಂಗ್. ಕೇಳಲಿಕ್ಕೆ ಇಷ್ಟು ಭಯಂಕರವಾಗಿದ್ರೆ ಇನ್ನ ಆ ಒಂದು ನೈಜ ದೃಶ್ಯಗಳು ಹೇಗಿರ್ಬೋದು, ಆ ಸಾವಿಗೆ ಈಡಾದಂತವರ ಪರಿಸ್ಥಿತಿ ಹೇಗಿರ್ಬೋದು ಕಲ್ಪನೆ ಮಾಡ್ಕೊಳ್ಬೇಕು.
ಅದಕ್ಕಾಗಿ ವಿಶೇಷ ಪಡೆಗಳನ್ನ ರಚನೆ ಮಾಡಿದ್ದ. ಯಾವುದಕ್ಕಾಗಿ? ಹತ್ಯೆ ಮಾಡ್ಲಿಕ್ಕಾಗಿನೇ ವಿಶೇಷ ಪಡೆಗಳನ್ನ, ನರಮೇಧಗಳನ್ನ ನಡೆಸಲಿಕ್ಕಾಗಿ ವಿಶೇಷ ಪಡೆಗಳನ್ನ ರಚನೆ ಮಾಡ್ತಾನೆ. ಅವ್ರ ಕೆಲ್ಸನೇ ಅದು. ಏನ್ ಕೆಲ್ಸ? ಯಾವ ಕಡೆ ಹೇಳ್ತಾನೆ, ಯಾರನ್ನ ಹೇಳ್ತಾನೆ ಅವ್ರನ್ನ ಸಾಮೂಹಿಕವಾಗಿ ಗುಂಡಿಟ್ಟು ಹತ್ಯೆ ಮಾಡ್ತಕ್ಕಂಥದ್ದು, ಇಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬಂಧಿಸ್ಬಿಟ್ಟು ಒಂದು ಗ್ಯಾಸ್ ಚೇಂಬರ್ ಹಾಕ್ಬಿಟ್ಟು ವಿಷಾನಿಲ ಬಿಡೋದ್ರ ಮೂಲಕ ಅವರ ಸಾವಿಗೆ ಕಾರಣರಾಗ್ತಕ್ಕಂಥ. ಸೊ ಇಡೀ ತನ್ನ ಆಡಳಿತ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನರಮೇಧಕ್ಕಾಗಿ ಬಳಸ್ತಾರೆ. ಆಡಳಿತ ಯಂತ್ರವನ್ನೇ ಸಂಪೂರ್ಣ ಹಿಟ್ಲರ್ನ ಆಡಳಿತ ಯಂತ್ರ ಯಾವುದಕ್ಕೆ ಬಳಕೆ ಆಯ್ತು ಅಂದ್ರೆ ನರಮೇಧಕ್ಕಾಗಿ ಬಳಕೆ ಆಗುತ್ತೆ ಮಕ್ಕಳೇ. ಆದ್ರೆ ಹಿಟ್ಲರ್ ಹೇಳಿದ್ದು ಯಾವ ಹೆಸರು? ಏನು? ಮೊದಲನೇ ಮಹಾಯುದ್ಧದಲ್ಲಿ ಜರ್ಮನಿಗೆ ಅವಮಾನ ಆಗಿದೆಯಲ್ಲ, ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀನಿ ಅನ್ನೋ ಹೆಸರಿನಲ್ಲಿ ಸಾಮೂಹಿಕ ಕಗ್ಗೊಲೆಗಳನ್ನ ಮಾಡ್ತಾನೆ. ಎರಡನೇ ಮಹಾಯುದ್ಧಕ್ಕೆ ಕಾರಣರಾಗ್ತಾರೆ. ಎರಡನೇ ಮಹಾಯುದ್ಧದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ, ಜರ್ಮನಿಯ ಸೋಲುವ ಹಂತವನ್ನ ತಲುಪಿದಾಗ ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಸೋತು ಶರಣಾಗತನಾಗಲ್ಲ, ಸೆರೆ ಸಿಗಲ್ಲ, ಬದಲಾಗಿ ಯುದ್ಧದಲ್ಲಿ ಜರ್ಮನಿಗೆ ಸೋಲು ಖಾತ್ರಿಯಾದ ಸಂದರ್ಭದಲ್ಲಿ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಮೂಲಕ ಹಿಟ್ಲರ್ನ ಅಧ್ಯಾಯ ಅಲ್ಲಿಗೆ ಮುಕ್ತಾಯ. ನೋಡ್ಲಿಕ್ಕೆ ತುಂಬಾ ಕುಳ್ಳನೆಯ ದೇಹವನ್ನ ಹೊಂದಿದ್ರು ಕೂಡ ಒಂದು ಹಂತದಲ್ಲಿ ಜರ್ಮನಿಯನ್ನ ಸಂಪೂರ್ಣವಾಗಿ ಆಳಿದಂತ ವಿಶ್ವಕಂಡ ಸರ್ವಾಧಿಕಾರಿಗಳಲ್ಲಿ ಅತ್ಯಂತ ಪ್ರಬಲ ಸರ್ವಾಧಿಕಾರಿ ಅಂತ ಹೇಳಿದ್ರೆ ಅದು ಅಡಾಲ್ಫ್ ಹಿಟ್ಲರ್ ಅಂತ ಹೇಳಿ. ಸೊ ಇದೇ ಹಿಟ್ಲರ್ನ ಭಾರತದ ಸುಭಾಷ್ ಚಂದ್ರ ಬೋಸರು ಭಾರತದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ದೇಶದ ಹೊರಗಿನಿಂದ ಸ್ವತಂತ್ರ ಹೋರಾಟಗಾರನ ಸಂಘಟಿಸಬೇಕಾದ್ರೆ ಜರ್ಮನಿಯ ಹಿಟ್ಲರ್ನ ಸಹಾಯವನ್ನು ಕೇಳಿರ್ತಾರೆ. ಹಿಟ್ಲರ್ ಕೂಡ ಸುಭಾಷ್ ಚಂದ್ರ ಬೋಸರಿಗೆ ನೆರವು ನೀಡೋದಾಗಿ ಹೇಳಿರ್ತಾರೆ. ಸೊ ಅಲ್ಲಿ ಭಾರತದಲ್ಲೂ ಕೂಡ ಒಬ್ಬ ಸ್ವತಂತ್ರ ಯೋಧನಾಗಿ ಸುಭಾಷ್ ಚಂದ್ರ ಬೋಸ್ ಸರ್ವಾಧಿಕಾರಿಯ ನೆರವನ್ನು ಕೋರಿದ್ದ ಅನ್ನೋದು ನೆನಪಿದೆ. ಮತ್ತೊಬ್ಬ ಸರ್ವಾಧಿಕಾರಿ ಇಟಲಿಯ ಸರ್ವಾಧಿಕಾರಿ. ನೆನ್ಪಿಡಿ ಮಕ್ಕಳೇ, ಇವರು ಹಿಟ್ಲರ್ ಸರ್ವಾಧಿಕಾರಿ. ಯಾವ ಸರ್ವಾಧಿಕಾರಿ? ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್. ಮುಸೋಲಿನಿ ಬಂದ ತಕ್ಷಣ ಮುಸೋಲಿನಿ ಇಟಲಿಯ ಸರ್ವಾಧಿಕಾರಿ. ಇಟಲಿಯ ಸರ್ವಾಧಿಕಾರಿ. ಓಕೆ, ಇಲ್ಲೇನಾಯ್ತು ನೋಡಿ. ಇಟಲಿಯಲ್ಲಿ ಸರ್ವಾಧಿಕಾರಿಯಾಗಿ ಮುಸೋಲಿನಿ ಬರ್ಬೇಕಾದ್ರೆ ಯಾವ ಅಂಶಗಳು ಪೂರಕವಾಗಿತ್ತು ಅಂತ ನೋಡೋದಾದ್ರೆ, ಮೊದಲನೇದು ಯುರೋಪಿನಲ್ಲಿ ಈಗಾಗಲೇ ಕಂಡು ಬಂದಿರತಕ್ಕಂಥ ಮೊದಲನೇ ಮಹಾಯುದ್ಧದ ನಂತರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಮೊದಲನೇ ಮಹಾಯುದ್ಧದ ನಂತರದಲ್ಲಿ ಏನು ಶಕ್ತಿಶಾಲಿ ರಾಷ್ಟ್ರಗಳು ಯುದ್ಧದಲ್ಲಿ ತೊಡಗಿಬಿಟ್ಟು ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ವು. ಸೊ ಆ ಹಿನ್ನೆಲೆ ಒಂದಾದ್ರೆ, ಎರಡನೇದು ಯುರೋಪ್ನಲ್ಲಿ ಮೂಡಿಸಿರ್ತಕ್ಕಂಥ ರಾಷ್ಟ್ರೀಯವಾದ ಮತ್ತು ಚಳವಳಿಗಳು ಉಂಟಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ರಷ್ಯಾದ ಕ್ರಾಂತಿ ಕೂಡ ಈ ಇಟಲಿಯ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಫಾಸಿಸ್ಟ್ ವಾದ ಇಟಲಿಯಲ್ಲಿ ಕಂಡು ಬರುತ್ತೆ. ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಮುಸೋಲಿನಿ. ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಮುಸೋಲಿನಿ. ಸೊ ಏನಾಯ್ತು ನೋಡಿ, ನಿಮಗೆ ಹೀಗೆ ಕೇಳಬಹುದು 2 ಅಂಕಗಳಿಗೆ. ಫ್ಯಾಸಿಸ್ಟ್ ಪಕ್ಷದ ಅಥವಾ ಫ್ಯಾಸಿಸ್ಟ್ ವಾದದ ಲಕ್ಷಣಗಳನ್ನ ತಿಳಿಸಿ. ಮುಸೋಲಿನಿಯ ಫ್ಯಾಸಿಸ್ಟ್ ವಾದವನ್ನ ಕುರಿತು ಬರೆಯಿರಿ ಅಂತ ಏನಾದ್ರು ಪ್ರಶ್ನೆ ಕೇಳಿದಾಗ ಈ ಅಂಶಗಳನ್ನ ನೆನಪಿಡಿ ಮಕ್ಕಳೇ. ಫ್ಯಾಸಿಸ್ಟ್ ವಾದದ ಲಕ್ಷಣಗಳು ಅಂತ ನೋಟ್ ಮಾಡ್ಕೊಳ್ಬೇಕಿದ್ರೆ, ಫ್ಯಾಸಿಸ್ಟ್ ವಾದದ ಲಕ್ಷಣಗಳು ಯಾವ ಲಕ್ಷಣಗಳನ್ನ ಹೊಂದಿತ್ತು ನೋಡಿ. ಫ್ಯಾಸಿಸ್ಟ್ ವಾದದ ಲಕ್ಷಣಗಳಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಉಗ್ರ ರಾಷ್ಟ್ರೀಯವಾದ. 1 by 1 ನೋಟ್ ಮಾಡ್ತಾ ಹೋಗಿ. ಉಗ್ರ ರಾಷ್ಟ್ರೀಯವಾದ ಫ್ಯಾಸಿಸ್ಟ್ ವಾದದ ಲಕ್ಷಣ. ಎಸ್, ಇನ್ಕ್ಲೂಡಿಂಗ್ ಈ ಕಡೆ ಹಿಟ್ಲರ್ ಯಾವ ನಿಲುವನ್ನ ತಳೆದಿದ್ನೋ, ಈ ಕಡೆ ಹಿಟ್ಲರ್ ಇಟಲಿಯಲ್ಲಿ ಮುಸೋಲಿನಿ ಕೂಡ ಅದೇ ರೀತಿಯ ನಿಲುವನ್ನ ಕೈಗೊಂಡ. ಸೊ ಹಾಗಾಗಿ ನಾವು ಇವ್ರನ್ನ ಸರ್ವಾಧಿಕಾರಿ ಅಂತ ಕರಿತೀವಿ. ಇವರು ಜರ್ಮನಿ ಸರ್ವಾಧಿಕಾರಿ ಅಂದ್ರೆ ಇವರು ಇಟಲಿಯ ಸರ್ವಾಧಿಕಾರಿ ಮುಸೋಲಿನಿ. ಉಗ್ರ ರಾಷ್ಟ್ರೀಯವಾದ. ಎರಡನೇದು ಪರಕೀಯ ಶಕ್ತಿಗಳ ನಾಶ. ತನ್ನ ದೇಶವೇ ಶ್ರೇಷ್ಠ ಅಂತ ಬಿಂಬಿಸ್ತಕ್ಕಂಥದ್ದು ಉಗ್ರ ರಾಷ್ಟ್ರೀಯವಾದ. ಪರಕೀಯ ಶಕ್ತಿಗಳ ನಾಶ ಅಂದ್ರೆ ಬೇರೆ ದೇಶಗಳು ಪ್ರಬಲರಾಗುವುದನ್ನು ಒಪ್ಪಿಕೊಳ್ಳದೆ ಅವರನ್ನ ದಮನ ಮಾಡ್ತಕ್ಕಂಥ
ಅವ್ರ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಪ್ರವೃತ್ತಿ, ಪರಕೀಯ ಶಕ್ತಿಗಳ ನಾಶ. ಮೂರನೇದು ಹಿಂಸೆಯ ವೈಭವೀಕರಣ. ಹಿಂಸೆಯ ವೈಭವೀಕರಣ ಫ್ಯಾಸಿಸ್ಟ್ವಾದ ಲಕ್ಷಣ. ಯಾತಕ್ಕಾಗಿ? ಜನರಲ್ಲಿ ಭೀತಿಯನ್ನ ಹುಟ್ಟಿಸ್ತಕ್ಕಂಥ ಉದ್ದೇಶಕ್ಕಾಗಿ. ಸೊ ಉಗ್ರ ತನ್ನ ರಾಷ್ಟ್ರ ಶ್ರೇಷ್ಠ ಅಂತ ಬಿಂಬಿಸಿ ತನ್ನ ರಾಷ್ಟ್ರಕ್ಕೆ ಸರಿಸಮನಾಗಿ ಮತ್ತೊಂದು ರಾಷ್ಟ್ರ ಬೆಳಿಬಾರದು, ಒಂದ್ ವೇಳೆ ಬೆಳೀತಾ ಇದೆ ಅಂದ್ರೆ ಅದನ್ನ ನಾಶ ಮಾಡ್ತಕ್ಕಂಥ ಪರಕೀಯ ಶಕ್ತಿಗಳ ನಾಶ. ಆ ನಾಶಕ್ಕೆ ಯಾವ ಅಸ್ತ್ರವನ್ನು ಬಳಸ್ಕೊಳ್ತಾ ಇತ್ತು? ಹಿಂಸೆ, ಹಿಂಸಾತ್ಮಕ ಮಾರ್ಗ, ಹಿಂಸೆಯನ್ನೇ ವೈಭವೀಕರಿಸ್ತಕ್ಕಂಥ, ಅದರ ಮೂಲಕ ಜನರಲ್ಲಿ ಭೀತಿಯನ್ನ ತುಂಬತಕ್ಕಂಥ, ಆ ಮೂಲಕ ಆ ಪರಿಸ್ಥಿತಿಯನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹಾಗೆಯೇ ಜನಾಂಗೀಯ ಶ್ರೇಷ್ಠತೆ. ಹೇಗೆ ಹಿಟ್ಲರ್ ಜರ್ಮನ್ ಆರ್ಯನರೇ ಶ್ರೇಷ್ಠ ಜನಾಂಗ ಅಂತ ಹೇಳ್ತಾರೆ, ಹಾಗೆ ಜನಾಂಗೀಯ ಶ್ರೇಷ್ಠತೆಯನ್ನ ಇವರು ಫ್ಯಾಸಿಸ್ಟ್ ವಾದದವರು ತಮ್ಮ ಲಕ್ಷಣಗಳನ್ನ ಮಾಡ್ಕೊಂಡಿದ್ರು. ಜೊತೆಗೆ ಸಾಮ್ರಾಜ್ಯವಾದದ ವಿಸ್ತರಣೆ. ಬೇರೆ ಪ್ರದೇಶಗಳನ್ನ, ಬೇರೆ ದೇಶಗಳ ಮೇಲೆ ದಾಳಿ ಮಾಡಿಬಿಟ್ಟು ಆ ಪ್ರದೇಶವನ್ನ ವಶಪಡಿಸಿಕೊಂಡು ಅಲ್ಲಿ ತನ್ನ ಸಾಮ್ರಾಜ್ಯವಾದವನ್ನ ಹುಟ್ಟು ಹಾಕ್ತಕ್ಕಂಥ ಆ ಒಂದು ವ್ಯವಸ್ಥೆಯನ್ನ ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ನರಮೇಧಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುವುದು. ನೋಡಿ, ಒಂದು 5-6 ಅಂಶಗಳು ಬರ್ತಾ ಇದೆ. ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆಯ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಕ್ಕೆ ಬೆಂಬಲ. ಸೊ ಎಲ್ಲ ಅಂಶಗಳು ಫ್ಯಾಸಿಸ್ಟ್ ವಾದದ ಲಕ್ಷಣಗಳು ಅಂದಾಗ ನೆನಪಿಟ್ಕೊಳ್ಳಿ. ಸೊ ಈ ಮುಸೋಲಿನಿ ಹೇಗೆ ಅಧಿಕಾರಕ್ಕೆ ಬಂದ ಅಂತ ನೋಡೋದಾದ್ರೆ ನೋಡಿ, 1922ರಿಂದ 1943ರವರೆಗೆ, ಅಂದ್ರೆ ಸುಮಾರು 21 ವರ್ಷಗಳ ಕಾಲ, 22ರಿಂದ 32, 42, 43, 21 ವರ್ಷಗಳ ಕಾಲ ಇಟಲಿಯ ಪ್ರಧಾನಿಯಾಗಿ ಅಧಿಕಾರದಲ್ಲಿ ಇದ್ದಂಥವರು ಮುಸೋಲಿನಿ. ಸೊ ಈ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾನೂನುಬದ್ಧವಾಗಿನೇ ಒಬ್ಬ ಸರ್ವಾಧಿಕಾರಿಯಾಗಿ 1925ರಲ್ಲಿ ಪ್ರಜಾಪ್ರಭುತ್ವವನ್ನ ವಿಸರ್ಜನೆ ಮಾಡುವ ಮೂಲಕ ಕಾನೂನುಬದ್ಧವಾಗಿಯೇ ಸರ್ವಾಧಿಕಾರಿಯಾಗಿ ಅಧಿಕಾರವನ್ನು ಪಡ್ಕೊಳ್ತಾರೆ ಮುಸೋಲಿನಿ. ಸೊ ಹಾಗೆ ಬಂದಿರತಕ್ಕಂತ ಮುಸೋಲಿನಿ ಗುಪ್ತ ಪೊಲೀಸ್ ಪಡೆಯನ್ನ ರಚನೆ ಮಾಡೋದ್ರ ಮೂಲಕ ತನ್ನ ರಾಜಕೀಯ ವೈರಿಗಳನ್ನ ತಿಳಿದು ಅವರನ್ನ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋದ್ರು. ಸೊ ಗುಪ್ತ ಪೊಲೀಸ್ ಪಡೆಗಳನ್ನ ನೇಮಕ ಮಾಡ್ಕೊಳ್ಳೋದ್ರ ಮೂಲಕ ತನ್ನ ವಿರುದ್ಧ ಯಾರು ಪಿತೂರಿ ಮಾಡ್ತಾ ಇದ್ದಾರೆ, ತನ್ನ ವಿರೋಧಿಗಳು ಯಾರು ಅಂತ ಪತ್ತೆ ಹಚ್ಚಿ ಅವ್ರನ್ನ ನಾಶ ಮಾಡೋದ್ರ ಮೂಲಕ ತನ್ನ ವೈರಿಗಳಿಲ್ಲದ ಹಾಗೆ ನೋಡ್ಕೊಳ್ಳೋದು. ಸೊ ಹಿಟ್ಲರ್ನ ಹಾಗೆ ಇವರು ಕೂಡ ಕಾರ್ಮಿಕರ ಪಕ್ಷವನ್ನ ರದ್ದು ಮಾಡ್ತಾನೆ ಅಂದ್ರೆ ಯಾವುದೇ ಕಾರ್ಮಿಕ ಸಂಘಟನೆಗಳಿಗೆ ಅವಕಾಶ ಇಲ್ಲ. ಸೊ ಮುಸೋಲಿನಿ ಒಬ್ಬ ಸರ್ವಾಧಿಕಾರಿ ಅಂತ ಆದ್ಮೇಲೆ ಅಲ್ಲಿ ಯಾವುದೇ ಎದುರಾಳಿಗಳು ಇರಂಗಿಲ್ಲ. ಸೊ ಯಾವ ಕಾರ್ಮಿಕರ ಪಕ್ಷವೂ ಇಲ್ಲ, ಯಾವ ರಾಜಕೀಯ ಪಕ್ಷವೂ ಇಲ್ಲ. ಅಲ್ಲಿ ಹೇಗೆ ನಾಜಿ ಪಕ್ಷ ಒಂದೇ ಇತ್ತೋ ಇಲ್ಲಿ ಹಾಗೆ ಫ್ಯಾಸಿಸ್ಟ್ ಪಕ್ಷ ಒಂದೇ ಅಧಿಕಾರದಲ್ಲಿ ಇರ್ತಾರೆ. ಸೊ ಏಕಪಕ್ಷ ಸರ್ವಾಧಿಕಾರ ಅಂತ ಬಂದಾಗ ಯಾವ ಪಕ್ಷ? ಫ್ಯಾಸಿಸ್ಟ್ ಪಕ್ಷದ ಸರ್ವಾಧಿಕಾರವನ್ನ ಹೇರಿದಂತವನು ಮುಸೋಲಿನಿ. ಸೊ ಎರಡನೇ ಮಹಾಯುದ್ಧದ ಸನ್ನಿವೇಶದಲ್ಲಿ ಹಿಟ್ಲರ್ನ ಜೊತೆ ಕೈ ಜೋಡಿಸಿರ್ತಕ್ಕಂಥ ಮುಸೋಲಿನಿ ಲಕ್ಷಾಂತರ ಜನರ ಸಾವಿಗೆ ಇವರು ಕೂಡ ಕಾರಣರಾಗ್ತಾ ಹೋಗ್ತಾರೆ. ಆದ್ರೆ ಏನು ವ್ಯತ್ಯಾಸ ಇಬ್ಬರಲ್ಲಿ ಅಂತ ಹೇಳಿದ್ರೆ, ಹಿಟ್ಲರ್ ಒಬ್ಬ ಸರ್ವಾಧಿಕಾರಿಯಾಗಿ ಜರ್ಮನಿ ಸೋಲು ಮುನ್ಸೂಚನೆ ಸಿಕ್ತಿದ ಹಾಗೇನೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಮುಸೋಲಿನಿಯನ್ನ ಬಂಧಿಸಿ ಹತ್ಯೆ ಮಾಡಲಾಗುತ್ತೆ. ಸೊ ಎರಡು ಡಿಫರೆನ್ಸ್ ನೆನ್ಪಿಟ್ಕೊಳ್ಳಿ. ಸೊ ಮಕ್ಕಳೇ, ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟು ತನಕ ನಾವು ಏನನ್ನ ಅಭ್ಯಾಸ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಸರ್ವಾಧಿಕಾರಿಗಳಾಗಿ ಹಿಟ್ಲರ್ ಯಾವ ರೀತಿ ಆಡಳಿತವನ್ನು ನಿರ್ವಹಿಸಿದ, ಹೇಗಿತ್ತು ಅಂತ ನೋಡಿದ್ವಿ. ಹಾಗೇನೆ ಮುಸೋಲಿನಿ ಒಬ್ಬ ಇಟಲಿಯ ಸರ್ವಾಧಿಕಾರಿಯಾಗಿದ್ಕೊಂಡು ಅವನ ಆಳ್ವಿಕೆ ಮತ್ತು ಫ್ಯಾಸಿಸ್ಟ್ ಪಕ್ಷದ ಲಕ್ಷಣಗಳೇನು ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಮಹಾಯುದ್ಧ. ಮಕ್ಕಳೇ, ಎರಡನೇ ಮಹಾಯುದ್ಧವನ್ನ ಹೇಳಲಿಕ್ಕೆ ಬಹಳಷ್ಟು ಸಮಯ ಬೇಕು. ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಸಮಯ ಬೇಕು, ಬಹಳಷ್ಟು ವಿಚಾರಗಳಿದೆ ಎರಡನೇ ಮಹಾಯುದ್ಧದಲ್ಲಿ ಹೇಳಲಿಕ್ಕೆ.
ಆದ್ರೆ ಸಮಯದ ಕೊರತೆಯಿಂದಾಗಿ ಸೀಮಿತ ಅವಧಿಯಲ್ಲಿ ಸಂಕ್ಷಿಪ್ತವಾಗಿ ಎರಡನೇ ಮಹಾಯುದ್ಧವನ್ನ ಅರ್ಥೈಸ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ. ಎರಡನೇ ಮಹಾಯುದ್ಧ ನಡೆದ ಅವಧಿಯನ್ನ ನೆನ್ಪಿಡಿ ಮಕ್ಕಳೇ. 1939ರಿಂದ 1945 ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು ಎರಡನೇ ಮಹಾಯುದ್ಧ. ಈ ಎರಡನೇ ಮಹಾಯುದ್ಧಕ್ಕೆ ಕಾರಣಗಳೇನು ಅಂತ ಬಂದಾಗ 6 ಕಾರಣಗಳು ಬರುತ್ತೆ ಎರಡನೇ ಮಹಾಯುದ್ಧಕ್ಕೆ. ಆದ್ರೆ ಪರಿಸ್ಥಿತಿ ಏನಾಗಿತ್ತು ಅಂತ ಚೂರು ಅವಲೋಕನ ಮಾಡೋಣ. ಎರಡನೇ ಮಹಾಯುದ್ಧಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಮೊದಲನೇ ಮಹಾಯುದ್ಧದ ನಂತರದಲ್ಲಿ ಆಗಿರತಕ್ಕಂಥ ಬೆಳವಣಿಗೆಗಳು. ಏನಾಯ್ತು ಮೊದಲನೇ ಮಹಾಯುದ್ಧದ ನಂತರದಲ್ಲಿ? ನೋಡಿ, ಮೊದಲನೇ ಮಹಾಯುದ್ಧದ ನಂತರದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಮೊದಲನೇ ಮಹಾಯುದ್ಧದಲ್ಲಿ ಬಲಿಷ್ಠ ರಾಷ್ಟ್ರಗಳು ಹೆಚ್ಚಿನ ಹಣವನ್ನ ವೆಚ್ಚ ಮಾಡ್ತಾ ಹೋಗುತ್ತೆ. ಹೆಚ್ಚಿನ ಹಣವನ್ನು ಯುದ್ಧಕ್ಕಾಗಿ ವ್ಯಯಿಸಿದ್ರಿಂದ ಏನಾಗುತ್ತೆ, 1930ರ ವೇಳೆಗೆ ಇಡೀ ಜಗತ್ತಿನಲ್ಲಿ ಒಂದು ಮಹಾನ್ ಆರ್ಥಿಕ ಕುಸಿತ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಮಹಾನ್ ಆರ್ಥಿಕ ಕುಸಿತ, ಆರ್ಥಿಕ ಹಿಂಜರಿತ ಕಂಡು ಬಂತು. ಇವನ್ ಇನ್ಕ್ಲೂಡಿಂಗ್ ಅಮೆರಿಕಾವೂ ಸೇರಿದಂತೆ ಜಗತ್ತಿನ ಶಕ್ತಿಶಾಲಿ ಬಲಿಷ್ಠ ರಾಷ್ಟ್ರಗಳು ಕೂಡ ಈ ಆರ್ಥಿಕ ಸಂಕಷ್ಟದಿಂದ ತೊಂದರೆಗೀಡಾಗ್ತವೆ. ಸೊ ಅದೇ ಒಂದು ಪ್ರಮುಖ ಕಾರಣ. ಸೊ ಈ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಆಗಿದ್ದು ಯಾವುದು ಅಂತ ಹೇಳಿದ್ರೆ, ಮೊದಲನೇ ಮಹಾಯುದ್ಧದಲ್ಲಿ ಆದಂತಹ ವರ್ಸೆಲ್ಸ್ ಒಪ್ಪಂದ. ಆ ವರ್ಸೆಲ್ಸ್ ಒಪ್ಪಂದ ಜರ್ಮನಿಗೆ ಅವಮಾನಕರವಾದಂತಹ ಒಪ್ಪಂದ ಆಗಿತ್ತು. ಆ ಅವಮಾನಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಉದ್ದೇಶವನ್ನ ಇಟ್ಕೊಂಡು ಅದನ್ನೇ ಮುಖ್ಯ ಅಜೆಂಡವಾಗಿ ಇಟ್ಕೊಂಡು ಸರ್ವಾಧಿಕಾರಿಯಾಗಿ ಬೆಳೆದು ಬಂದಿದ್ದು ಹಿಟ್ಲರ್. ಫೈಟ್. ಎರಡನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಈ ಸರ್ವಾಧಿಕಾರಿಗಳ ಆಳ್ವಿಕೆ. ಎಷ್ಟರ ಮಟ್ಟಿಗೆ ಈ ಸರ್ವಾಧಿಕಾರಿಗಳು ಹೆಚ್ಕೊಳ್ತಾರೆ ಅಂತ ಹೇಳಿದ್ರೆ, ತನ್ನ ರಾಷ್ಟ್ರದ ಅಭಿವೃದ್ಧಿಯನ್ನ ಮಾಡೋದ್ರ ಜೊತೆಗೆ ಆಕ್ರಮಣಕಾರಿ ಪ್ರವೃತ್ತಿಯನ್ನ ಮೈಗೂಡಿಸಿಕೊಳ್ತಾರೆ. ಇವನ್ ಇನ್ಕ್ಲೂಡಿಂಗ್ ಜರ್ಮನಿಯ ಹಿಟ್ಲರ್, ಇಟಲಿಯ ಮುಸೋಲಿನಿ, ಸೊ ಹೀಗೆ ಕಮ್ಯುನಿಸ್ಟ್ ರಾಷ್ಟ್ರಗಳು, ಇವನ್ ಇನ್ಕ್ಲೂಡಿಂಗ್ ಚೀನಾ, ಜಪಾನ್, ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಕ್ರಮಣಕಾರಿ ಮನೋಧೋರಣೆಯನ್ನ ಬೆಳೆಸ್ಕೊಳ್ತಾರೆ. ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡತಕ್ಕಂತ ಪ್ರವೃತ್ತಿಯನ್ನ ಮುಂದುವರಿಸಿಕೊಂಡು ಹೋದ್ರು. ಸೊ ಮೊದಲನೇ ಮಹಾಯುದ್ಧ ಮುಗಿದ್ಮೇಲೆ ಒಂದು ರಾಷ್ಟ್ರಗಳ ಸಂಘ ಅಂತ ಅಸ್ತಿತ್ವಕ್ಕೆ ಬಂದಿರುತ್ತೆ. ಸೊ ರಾಷ್ಟ್ರಗಳ ಸಂಘ ಇದು ಎಲ್ಲ ರಾಷ್ಟ್ರಗಳನ್ನು ತನ್ನ ಸದಸ್ಯರಾಗಿ ಹೊಂದಿರಲಿಲ್ಲ. ಸೊ ರಾಷ್ಟ್ರಗಳ ಸಂಘದ ವಿಫಲತೆ ಕೂಡ ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಯ್ತು ಅಂತ ಹೇಳ್ತೀವಿ. ಸೊ ಒಟ್ಟಾರೆ ಎರಡನೇ ಮಹಾಯುದ್ಧಕ್ಕೆ ಕಾರಣಗಳು ಅಂತ ಹೇಳ್ತಾ ಬಂದಾಗ 10 ಕಾರಣಗಳಿದೆ. ಅದರಲ್ಲಿ ಬಹಳ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈ ಸರ್ವಾಧಿಕಾರಿಗಳು, ಅಂದ್ರೆ ಜಪಾನ್, ಜರ್ಮನಿ, ಇಟಲಿ, ಈ ಸರ್ವಾಧಿಕಾರಿ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳ ಮೇಲೆ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಯಾವಾಗ ಮೈಗೂಡಿಸ್ಕೊಳ್ತಾರೆ, ಬೇರೆ ದೇಶಗಳ ಮೇಲೆ ಯಾವಾಗ ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಸೊ ಅದು ಏನಾಗುತ್ತೆ, ಎರಡನೇ ಮಹಾಯುದ್ಧಕ್ಕೆ ಕಾರಣವಾಗಿ ಪರಿಣಮಿಸುತ್ತೆ. ಸೊ ಇಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ವಿಶ್ವದ ಕೆಲವು ರಾಷ್ಟ್ರಗಳ ನಡುವೆ ಬಣಗಳು ಶುರುವಾಗಿರುತ್ತೆ. ಮಕ್ಕಳೇ ನೆನ್ಪು ಮಾಡ್ಕೊಳ್ಳಿ, ಮೊದಲನೇ ಮಹಾಯುದ್ಧದಲ್ಲಿ 2 ಬಣಗಳನ್ನು ನೋಡಿದ್ವಿ. ಒಂದು ಕದನ ಬಾಂಧವ್ಯತ್ರಯ, ಮತ್ತೊಂದು ಕದನ ಸೌಹಾರ್ದತ್ರಯ ಅಲ್ವಾ, ನೆನಪಿದೆಯಲ್ವಾ? ಸೊ ಹಾಗೇನೆ ಇಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ 2 ಬಣಗಳು ಬರ್ತಾ ಇದೆ. ಒಂದು ಮಿತ್ರ ಬಣ, ಆಲಿಸ್ ಅಂತ ಕರೀತಾರೆ. ಇನ್ನೊಂದು ಶತ್ರು ಬಣ, ಆಕ್ಸಿಸ್ ಅಂತ ಕರೀತಾರೆ. ಸೊ ಮಿತ್ರ ಬಣ ಮತ್ತು ಶತ್ರು ಬಣ. ಮಿತ್ರ ಬಣದ ಸದಸ್ಯ ರಾಷ್ಟ್ರಗಳು ಯಾವ್ಯಾವುದು ಅಂತ ನೋಡಿದ್ರೆ, ನೋಡಿ, ಬ್ರಿಟನ್ ಇದೆ, ಫ್ರಾನ್ಸ್ ಇದೆ, ರಷ್ಯಾ ಇದೆ. ಕಾಲಕ್ರಮೇಣ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಅಮೆರಿಕ ಮಿತ್ರ ಬಣವನ್ನ ಸೇರ್ಕೊಳ್ಳುತ್ತೆ. ನೋಡಿ ಮಕ್ಕಳೇ, ಮೊದಲನೇ ಮಹಾಯುದ್ಧ ಆಗ್ಲಿ ಎರಡನೇ ಮಹಾಯುದ್ಧ ಆಗ್ಲಿ, 2 ಮಹಾಯುದ್ಧಗಳಲ್ಲೂ ಅಮೆರಿಕ ಯುದ್ಧ ರಂಗದಲ್ಲಿ ಇರಲಿಲ್ಲ. ಯುದ್ಧದ ಬೆಳವಣಿಗೆ ಹಂತದಲ್ಲಿ ಅಮೆರಿಕ ಯುದ್ಧ ರಂಗವನ್ನ ಪ್ರವೇಶ ಮಾಡುತ್ತೆ ಅಲ್ವಾ. ಮೊದಲನೇ ಮಹಾಯುದ್ಧದಲ್ಲಿ ಲುಸಿಥೇನಿಯಾ ಹಡಗನ್ನ ಮುಳುಗಿಸಿದ ಕಾರಣಕ್ಕಾಗಿ ಅಮೆರಿಕ ಯುದ್ಧ ರಂಗಕ್ಕೆ ಬರುತ್ತೆ. ಸೊ ಇಲ್ಲೂ ಕೂಡ ಜಪಾನ್ ಅಮೆರಿಕದ ವಾಯುನೆಲೆಯ ಮೇಲೆ ದಾಳಿ ಮಾಡಿದ ನಂತರದಲ್ಲಿ ಅಮೆರಿಕ ಎರಡನೇ ಮಹಾಯುದ್ಧಕ್ಕೆ ಪದಾರ್ಪಣೆ ಮಾಡ್ತು ಬಿಟ್ರೆ, ಅಲ್ಲಿವರೆಗೂ ಅಮೆರಿಕ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿದೆ. ಸೊ ನಾವಿಲ್ಲಿ ಏನ್ ಮಾಡ್ತೀವಿ, ಮಿತ್ರ ಬಣದಲ್ಲಿ ಇಲ್ಲಿ ಅಮೆರಿಕದ ಹೆಸರನ್ನ ತೋರಿಸಿಲ್ಲ, ಯಾಕೆಂದ್ರೆ ಅದು ಅಲೈನ್ಸ್ ಅಲ್ಲಿ ಇರಲಿಲ್ಲ. ಆದ್ರೆ ಆನಂತರದಲ್ಲಿ ಮಿತ್ರ ಬಣದ ರಾಷ್ಟ್ರಗಳನ್ನ ಸೇರ್ಕೊಳ್ಳುತ್ತೆ. ಇನ್ನು ಶತ್ರು ಬಣಕ್ಕೆ ಬಂದ್ರೆ, ಶತ್ರು ಬಣದಲ್ಲಿ ಜರ್ಮನಿ,
ಇಟಲಿ ಇದೆ ಪ್ರಮುಖವಾಗಿ ಎರಡು ಸರ್ವಾಧಿಕಾರಿ ರಾಷ್ಟ್ರಗಳು. ಆ ನಂತರದಲ್ಲಿ ಜಪಾನ್ ಶತ್ರುಪಡವನ್ನ ಸೇರ್ಕೊಳ್ಳುತ್ತೆ, ಅಂದ್ರೆ ಜರ್ಮನಿ ಪಡೆಯನ್ನ ಸೇರ್ಕೊಳ್ಳುತ್ತೆ. ಅಂದ್ರೆ ಜಪಾನ್ ಕೂಡ ಶತ್ರು ರಾಷ್ಟ್ರವಾಗಿ ಜರ್ಮನಿಯ ಜೊತೆ ಕೈ ಜೋಡಿಸುತ್ತೆ. ಸೊ ಈ ಮೂರು ರಾಷ್ಟ್ರಗಳು ಕೂಡ ಆಕ್ರಮಣಕಾರಿ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ. ಸೊ ಏನಾಯ್ತು, ಯುದ್ಧ ಗತಿಯನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಎರಡನೇ ಮಹಾಯುದ್ಧ ಹೇಗೆ ನಡೀತು ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ಜರ್ಮನಿ ಇದೆಯಲ್ಲ, ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್. ಈ ಹಿಟ್ಲರ್ ಆಕ್ರಮಣಕಾರಿ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡಿರ್ತಾನೆ. ಹಿಟ್ಲರ್ ಅಂದ್ರೆ ಜರ್ಮನಿ ಪೋಲ್ಯಾಂಡ್ ಮೇಲೆ ದಾಳಿ ಮಾಡೋದ್ರ ಮೂಲಕ ಎರಡನೇ ಮಹಾಯುದ್ಧ ಆರಂಭ ಆಯಿತು. ಅಂದ್ರೆ ಎರಡನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನು ಅಂತ ನೋಡಿದ್ರೆ, ಜರ್ಮನಿ ಪೋಲ್ಯಾಂಡ್ ಮೇಲೆ ದಾಳಿ ನಡೆಸಿತು. ಪೋಲ್ಯಾಂಡ್ ಮೇಲೆ ದಾಳಿ ನಡೆಸಿದ್ದು ಎರಡನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಆಯಿತು. ಪೋಲ್ಯಾಂಡ್ ಒಂದು ಚಿಕ್ಕ ರಾಷ್ಟ್ರ ಮಕ್ಕಳೇ. ನೀವು ವರ್ಲ್ಡ್ ಮ್ಯಾಪ್ ಅನ್ನ ನೋಡಿದ್ರೆ ಜರ್ಮನಿ ಏನಿದೆ, ಜರ್ಮನಿಯ ಪೂರ್ವ ಭಾಗಕ್ಕೆ ಬರ್ತಕ್ಕಂತ ಒಂದು ಪುಟ್ಟ ರಾಷ್ಟ್ರ ಪೋಲ್ಯಾಂಡ್. ಪೋಲ್ಯಾಂಡ್ ಮೇಲೆ ಏನ್ ಮಾಡುತ್ತೆ, ಜರ್ಮನಿ ಆಕ್ರಮಣ ಮಾಡುತ್ತೆ. ಯಾವಾಗ ಜರ್ಮನಿ ಪೋಲ್ಯಾಂಡ್ ಮೇಲೆ ದಾಳಿ ಮಾಡುತ್ತೆ, ಆಗ ಕರೆಕ್ಟ್ ಆಗಿ ಅರ್ಥೈಸ್ಕೊಳ್ಳಿ ಮಕ್ಕಳೇ, ಪೋಲ್ಯಾಂಡಿನ ಪರವಾಗಿ ಇಂಗ್ಲೆಂಡ್ ಬರುತ್ತೆ. ಅಂದ್ರೆ ಈಗ ಜಗತ್ತು ಎರಡು ಬಣಗಳಲ್ಲಿದೆ, ಒಂದು ಮಿತ್ರ ಬಣ, ಶತ್ರು ಬಣ ಅಂತ. ಸೊ ಈ ಮಿತ್ರ ಬಣದ ಈ ರಾಷ್ಟ್ರಗಳು ಒಂದಷ್ಟು ರಾಷ್ಟ್ರಗಳ ಸಪೋರ್ಟಿಗೆ ಇದ್ರೆ, ಜರ್ಮನಿ, ಇಟಲಿ, ಜಪಾನ್ನ ಸಪೋರ್ಟಿಗೆ ಮತ್ತೊಂದಷ್ಟು ರಾಷ್ಟ್ರಗಳಿವೆ. ಸೊ ಅದಕ್ಕೆ ಹೇಳೋದು ಮಕ್ಕಳೇ, ಯಾಕೆ ಇದನ್ನ ಮಹಾಯುದ್ಧ ಅಂತ ಕರಿತೀವಿ ಅಂದ್ರೆ, ಇದರಲ್ಲಿ ಈ ಯುದ್ಧದಲ್ಲಿ ಸುಮಾರು 30ಕ್ಕೂ ಹೆಚ್ಚು ರಾಷ್ಟ್ರಗಳು ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಿದ್ವು ಅನ್ನೋ ಕಾರಣಕ್ಕೆ ಇದನ್ನ ಜಾಗತಿಕ ಯುದ್ಧ, ಎರಡನೇ ವಿಶ್ವ ಸಮರ ಅಂತ ಕರಿತೀವಿ. 30ಕ್ಕೂ ಹೆಚ್ಚು ರಾಷ್ಟ್ರಗಳು ನೇರವಾಗಿ ಯುದ್ಧದಲ್ಲಿ ಪಾಲ್ಗೊಂಡಿದ್ವು. ಯುದ್ಧ ಶುರುವಾಗಿದ್ದು ಯಾರ ಮಧ್ಯೆ, ಜರ್ಮನಿ ಮತ್ತು ಪೋಲ್ಯಾಂಡ್ ಮಧ್ಯೆ. ಆದ್ರೆ ಪೋಲ್ಯಾಂಡಿನ ಪರವಾಗಿ ಇಂಗ್ಲೆಂಡ್ ಜರ್ಮನಿ ವಿರುದ್ಧ ಯುದ್ಧ ಘೋಷಣೆ ಮಾಡ್ತು. ಸೊ ಜರ್ಮನಿ ಈ ಕಡೆ ಇದೆ, ಬ್ರಿಟನ್ ಈ ಕಡೆ ಇದೆ. ಅಂದ್ರೆ ಇಲ್ಲಿ ಪೋಲ್ಯಾಂಡಿನ ಪರವಾಗಿ ಇಂಗ್ಲೆಂಡ್ ಬಂತು. ಸೊ ಯುದ್ಧ ಏನಾಯ್ತು, ಜರ್ಮನಿಗೂ ಮತ್ತು ಇಂಗ್ಲೆಂಡ್ಗೂ ಯುದ್ಧವಾಗಿ ಮಾರ್ಪಡ್ತು. ನೋಡಿ ಮಕ್ಕಳೇ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ನೆನ್ಪಿಟ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಇಂಗ್ಲೆಂಡ್ ಪೋಲ್ಯಾಂಡಿನ ಪರವಾಗಿ ಯುದ್ಧರಂಗಕ್ಕೆ ಬರುತ್ತೆ, ಪೋಲ್ಯಾಂಡ್ ಅನ್ನು ವಹಿಸ್ಕೊಂಡು ಬರುತ್ತೆ. ಆದ್ರೆ ತಕ್ಷಣದಲ್ಲಿ ಪೋಲ್ಯಾಂಡಿನ ರಕ್ಷಣೆಗೆ ಇಂಗ್ಲೆಂಡ್ ಆಗ್ಲಿ ಫ್ರಾನ್ಸ್ ಆಗ್ಲಿ ಬರ್ಲಿಲ್ಲ. ಇಂಗ್ಲೆಂಡ್ ಆಗ್ಲಿ ಫ್ರಾನ್ಸ್ ಆಗ್ಲಿ ಅಮೆರಿಕ ಆಗ್ಲಿ ಯಾವುದು ಕೂಡ ಪೋಲ್ಯಾಂಡಿನ ರಕ್ಷಣೆಗೆ ಬರಲಿಲ್ಲ. ಪರವಾಗಿದ್ವು, ಪೋಲ್ಯಾಂಡಿನ ಪರವಾಗಿ ಜರ್ಮನಿ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿದ್ವು. ಆದರೆ ತಕ್ಷಣದಲ್ಲಿ ಪೋಲ್ಯಾಂಡಿನ ರಕ್ಷಣೆಗೆ ಬರಲಿಲ್ಲ. ಎಷ್ಟು ವಿಳಂಬ ಮಾಡ್ತು ಅಂತ ಹೇಳಿದ್ರೆ, ಜರ್ಮನಿ ಪೋಲ್ಯಾಂಡ್ ಅನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುತ್ತೆ. ಅದಕ್ಕೆ ಕಾರಣ, ಯಾವ ಕಾರಣಕ್ಕಾಗಿ ಇಂಗ್ಲೆಂಡ್ ತಕ್ಷಣದಲ್ಲಿ ಧಾವಿಸಲಿಲ್ಲ ಅಂತ ನೋಡಿದ್ರೆ, ಇಂಗ್ಲೆಂಡ್ ನ ಪರವಾಗಿ ಅಂದ್ರೆ ಬ್ರಿಟನ್ ನ ಪರವಾಗಿ ಇರ್ತಕ್ಕಂಥ ಮಿತ್ರ ರಾಷ್ಟ್ರಗಳಲ್ಲಿ ರಷ್ಯಾ ಇದೆ. ರಷ್ಯಾ ಅಲ್ವಾ? ಸೊ ಬ್ರಿಟನ್, ಫ್ರಾನ್ಸ್, ಅಮೆರಿಕ ಇಲ್ಲೆಲ್ಲ ಪ್ರಜಾಪ್ರಭುತ್ವ ಬಣದ ರಾಷ್ಟ್ರಗಳು. ಅಫ್ಕೋರ್ಸ್ ಬ್ರಿಟನ್ ನಲ್ಲಿ ರಾಜಪ್ರಭುತ್ವ ಇರಬಹುದು, ಆದ್ರೆ ಬ್ರಿಟನ್ ಆಗ್ಲಿ ಫ್ರಾನ್ಸ್ ಆಗ್ಲಿ ಅಮೆರಿಕ ಆಗ್ಲಿ ಪ್ರಜಾಪ್ರಭುತ್ವ ನಿಲುವುಗಳನ್ನ ಹೊಂದಿರತಕ್ಕಂಥದ್ದು. ರಷ್ಯಾ ಒಂದು ಕಮ್ಯುನಿಸ್ಟ್ ರಾಷ್ಟ್ರ. ಸೊ ಆ ಕಾರಣಕ್ಕಾಗಿ ಏನ್ ಮಾಡುತ್ತೆ ಇಂಗ್ಲೆಂಡ್, ಬ್ರಿಟನ್ ಏನ್ ಮಾಡುತ್ತೆ, ಜರ್ಮನಿ ರಷ್ಯಾದ ಮೇಲೆ ದಾಳಿ ಮಾಡ್ಲಿ ಅಂತ ಏನ್ ಮಾಡುತ್ತೆ, ಇಂಗ್ಲೆಂಡ್ ಅಥವಾ ಫ್ರಾನ್ಸ್ ಅಥವಾ ಅಮೆರಿಕ ಜರ್ಮನಿಯ ಮೇಲೆ ತಕ್ಷಣದಲ್ಲಿ ಯುದ್ಧಕ್ಕೆ ಬರಲಿಲ್ಲ. ಪೋಲ್ಯಾಂಡ್ ನ ರಕ್ಷಣೆಗೆ ಧಾವಿಸಿದ್ರು ಕೂಡ ವಿಳಂಬ ಧೋರಣೆಯನ್ನು ಅನುಸರಿಸುತ್ತೆ. ಕಾರಣ ಇಷ್ಟೇ, ಜರ್ಮನಿ ಯಾರ ಮೇಲೆ ದಾಳಿ ಮಾಡ್ಲಿಕ್ಕೆ ಬಯಸಿದ್ವು, ಜರ್ಮನಿ ರಷ್ಯಾದ ಮೇಲೆ ದಾಳಿ ಮಾಡ್ಲಿ ಅನ್ನೋದು ಇಂಗ್ಲೆಂಡಿನ ನಿಲುವಾಗಿತ್ತು. ಹಾಗಾಗಿ ಕೂಡ್ಲೆ ಬರಲಿಲ್ಲ. ಹಾಗಂತ ಮತ್ತೆ ಜರ್ಮನಿ ರಷ್ಯಾದ ಮೇಲೆ ದಾಳಿ ಮಾಡ್ತಾ ಅಂದ್ರೆ ಇಲ್ಲ, ಮಾಡ್ಲಿಲ್ಲ. ಯಾಕೆ ಅಂದ್ರೆ ಅದು ರಷ್ಯಾಗೆ ಮೊದಲೇ ಗೊತ್ತಿತ್ತು. ಇಂಗ್ಲೆಂಡಿನ ನಿಲುವು ರಷ್ಯಾಗೆ ಮೊದಲೇ ಗೊತ್ತಿತ್ತು. ಆ ಕಾರಣಕ್ಕಾಗಿ ಏನಾಗುತ್ತೆ, ರಷ್ಯಾ 1939 ಆಗಸ್ಟ್ 24ರಲ್ಲಿ ಇದೇ ಜರ್ಮನಿಯ ಜೊತೆ ಯುದ್ಧ ರಹಿತ ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ. ಯುದ್ಧ ರಹಿತ ಒಪ್ಪಂದವನ್ನ ಮಾಡಿಕೊಂಡಿತ್ತು.
ಮಿತ್ರ ರಾಷ್ಟ್ರದಲ್ಲಿದ್ರೂ ಕೂಡ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಾಗಿರೋ ಕಾರಣಕ್ಕಾಗಿ ಒಂದು ವೇಳೆ ಹೀಗಾಗಬಹುದು ಅಂತ ಊಹಿಸಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಯುದ್ಧಕ್ಕೂ ಮೊದಲೇ 1939 ಆಗಸ್ಟ್ 24ರಂದು ಯುದ್ಧ ರಹಿತ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಯಾವ್ದು ಮಾಡಿಕೊಂಡಿತ್ತು? ರಷ್ಯಾ ಜರ್ಮನಿಯ ಜೊತೆ ಯುದ್ಧ ರಹಿತ ಒಪ್ಪಂದ ಮಾಡಿಕೊಂಡಿತ್ತು. ಆ ಕಾರಣಕ್ಕಾಗಿ ಅಡಾಲ್ಫ್ ಹಿಟ್ಲರ್ ಏನ್ ಮಾಡ್ತಾನೆ, ಪೂರ್ವದ ಕಡೆಗೆ ಯುದ್ಧ ಮಾಡಲ್ಲ. ಮ್ಯಾಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಲ್ವಾ, ಜರ್ಮನಿ ಇಲ್ಲಿದೆ ಅಂತ ಹೇಳಿದ್ರೆ ಜರ್ಮನಿಯ ಪೂರ್ವ ಭಾಗಕ್ಕೆ ಈ ಕಡೆಗೆ ರಷ್ಯಾ ಬರ್ತಾ ಇದೆ. ಹಾಗಾಗಿ ಪೂರ್ವಕ್ಕೆ ದಾಳಿ ಮಾಡೋದ್ರ ಬದಲಾಗಿ ಪಶ್ಚಿಮದ ಕಡೆಗೆ ದಾಳಿ ಮಾಡುತ್ತೆ. ಅಂದ್ರೆ ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ಆ ಕಡೆಗೆ ಅದು ದಾಳಿ ಮಾಡುತ್ತೆ. ಸೊ ರಷ್ಯಾ ಯುದ್ಧ ರಹಿತ ಒಪ್ಪಂದವನ್ನು ಮಾಡಿಕೊಳ್ತು. ಸೊ ಹಾಗಾಗಿ ಏನಾಗುತ್ತೆ, ಹಿಟ್ಲರ್ ಇಟಲಿಯ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಇಟಲಿಯಲ್ಲಿ ಯಾರು ಇರ್ತಾರೆ? ಮುಸೋಲಿನಿ ಇರ್ತಾರೆ. ಸೊ ಹಾಗಾಗಿ ಹಿಟ್ಲರ್ ಇಟಲಿಯ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು, ಆದ್ರೆ ಹಿಟ್ಲರ್ ಮತ್ತು ಮುಸೋಲಿನಿ ಪರಸ್ಪರ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಡೆನ್ಮಾರ್ಕ್, ಹಾಲೆಂಡ್, ನಾರ್ವೆ ಮುಂತಾದ ಅನೇಕ ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನೆಲ್ಲ ತಮ್ಮ ವಶಕ್ಕೆ ತೆಗೆದುಕೊಳ್ತಾ, ಅಂದ್ರೆ ಯುರೋಪಿನ ರಾಷ್ಟ್ರಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂತ ಪ್ರಯತ್ನವನ್ನ ಹಿಟ್ಲರ್ ಮಾಡ್ತಾ ಹೋಗ್ತಾನೆ. ಇದೆಲ್ಲ ಮುಗಿದ ನಂತರದಲ್ಲಿ ಯುದ್ಧಗತಿ ನಡೀತಾ ಇರುತ್ತೆ. ನಾನು ಎಲ್ಲರನ್ನೂ ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗಲ್ಲ. 1941ರಲ್ಲಿ ಏನಾಯ್ತು? 39ರಲ್ಲಿ ಯುದ್ಧ ಶುರುವಾಗಿದೆ. ಯುದ್ಧ ಶುರುವಾಗಿ ಯುದ್ಧ ಗತಿ ನಡೀತಾ ಇದೆ. ಸೊ 1941ರಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಹಿಟ್ಲರ್ ರಷ್ಯಾದ ಕಡೆ ಮುಖ ಮಾಡ್ತಾನೆ. ರಷ್ಯಾದ ಕಡೆ ಅಂದ್ರೆ ಪಶ್ಚಿಮದ ಕಡೆ ದಾಳಿ ಮಾಡಿದಂತಹ ಹಿಟ್ಲರ್ ಈಗ ಪೂರ್ವದ ಕಡೆ ಮುಖ ಮಾಡ್ತಾನೆ. ರಷ್ಯಾವನ್ನ ವಶಪಡಿಸಿಕೊಡ್ಬೇಕು ಅಂತೇಳಿ ರಷ್ಯಾದ ಮೇಲೆ ಯುದ್ಧವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಸೊ ಈಗ ರಷ್ಯಾಗೆ ಅನಿವಾರ್ಯವಾಗುತ್ತೆ. ಯಾವಾಗ ಹಿಟ್ಲರ್ ರಷ್ಯಾದ ಮೇಲೆ ಯುದ್ಧವನ್ನ ಘೋಷಣೆ ಮಾಡ್ತಾನೆ, ಯುದ್ಧದಲ್ಲಿ ಪಾಲ್ಗೊಳ್ಳೋದು ರಷ್ಯಾಗೆ ಅನಿವಾರ್ಯ ಆಯ್ತು. ಸೊ ರಷ್ಯಾ ಕೂಡ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಜಪಾನ್ ಕೇಳಿದ್ರಲ್ಲ, ಒಂದು ಪುಟ್ಟ ರಾಷ್ಟ್ರ ಜಪಾನ್, ಒಂದು ಪುಟ್ಟ ದ್ವೀಪ ರಾಷ್ಟ್ರ. ಈ ಜಪಾನ್ ಏನ್ ಮಾಡುತ್ತೆ, ಈ ಕಡೆ ಯಾಕಂದ್ರೆ ಪೂರ್ವ ಭಾಗದಲ್ಲಿ ಇರ್ತಕ್ಕಂಥ ಜಪಾನ್ ಪಶ್ಚಿಮ ಭಾಗದ ಏನು ಪೆಸಿಫಿಕ್ ಸಾಗರ ಇದೆ, ಆ ಪೆಸಿಫಿಕ್ ಸಾಗರದ ಯುರೋಪ್ ಮತ್ತು ಅಮೆರಿಕದ ಕೆಲವು ದ್ವೀಪ ರಾಷ್ಟ್ರಗಳನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಜಪಾನ್. ರೈಟ್? ಜಪಾನ್ ಮತ್ತು ಜರ್ಮನಿಗಳು ದಾಳಿ ನಡೆಸುತ್ತೆ. ಆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಜಪಾನ್ ಯುದ್ಧದ ರಂಗದಲ್ಲಿ ಸಕ್ರಿಯವಾಗಿ ದಾಳಿ ನಡೆಸುತ್ತೆ. ದಾಳಿ ನಡೆಸಿ ಯುರೋಪಿನ, ನಾನು ಆಗ್ಲೇ ಹೇಳ್ತಾ ಇದ್ದೇನೆ, ಯುರೋಪ್ನ ಈ ಪೆಸಿಫಿಕ್ ಸಾಗರ ಏನ್ ಬರ್ತಾ ಇದೆ, ಆ ಪೆಸಿಫಿಕ್ ಸಾಗರದ ಯುರೋಪಿನ ದ್ವೀಪ ರಾಷ್ಟ್ರಗಳು ಜೊತೆಗೆ ಅಮೆರಿಕದ ಒಂದಷ್ಟು ದ್ವೀಪ ರಾಷ್ಟ್ರಗಳನ್ನ ವಶಪಡಿಸಿಕೊಳ್ತಕ್ಕಂತ ಪ್ರಯತ್ನವನ್ನ ಜಪಾನ್ ಮಾಡ್ತಾ ಹೋಗುತ್ತೆ. ಅದ್ರಲ್ಲಿ ಯಶಸ್ವಿ ಆಗುತ್ತೆ. ಆ ಸಂದರ್ಭ ಏನಾಗ್ಬಿಡುತ್ತೆ, ಜಪಾನ್ ಆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ನೋಡಿ, ಅಲ್ಲಿವರೆಗೂ ಅಮೆರಿಕ ಪ್ರವೇಶ ಮಾಡಿಲ್ಲ. ಸೊ ಜಪಾನಿನ ಯುದ್ಧ ವಿಮಾನಗಳು ಅಮೆರಿಕದ ಒಂದು ನೌಕಾನೆಲೆಯಾಗಿರ್ತಕ್ಕಂಥ ಪರ್ಲ್ ಹಾರ್ಬರ್ ಮೇಲೆ ದಾಳಿ ನಡೆಸಿದೆ. ಅದು ಅಮೆರಿಕಾದು ಅಂತ ಗೊತ್ತಿದ್ದು ದಾಳಿ ಮಾಡ್ತೋ ಗೊತ್ತಿಲ್ಲದೆ ದಾಳಿ ಮಾಡ್ತೋ ಗೊತ್ತಿಲ್ಲ. ಆದ್ರೆ ತಟಸ್ಥವಾಗಿದ್ದಂತಹ ಅಮೆರಿಕದ ಮೇಲೆ ಯಾವಾಗ ಜಪಾನ್ ಅಮೆರಿಕದ ನೌಕಾನೆಲೆ ಮೇಲೆ ದಾಳಿ ಮಾಡುತ್ತೆ, ಆ ಸಂದರ್ಭದಲ್ಲಿ ಅಮೆರಿಕ ಇಂಗ್ಲೆಂಡ್ ನ ಪರವಾಗಿ ಅಂದ್ರೆ ಮಿತ್ರ ರಾಷ್ಟ್ರಗಳ ಪರವಾಗಿ ಯುದ್ಧರಂಗವನ್ನ ಪ್ರವೇಶ ಮಾಡಿತು. ಸೊ ಅಮೆರಿಕ ಎರಡನೇ ಮಹಾಯುದ್ಧಕ್ಕೆ ಪ್ರವೇಶ ಆಯಿತು. ಯಾವಾಗ ಅಮೆರಿಕ ಯುದ್ಧರಂಗವನ್ನ ಪ್ರವೇಶ ಮಾಡುತ್ತೆ, ಅಲ್ಲಿಗೆ ಯುದ್ಧದ ಗತಿ ಸಂಪೂರ್ಣ ಬದಲಾಗ್ತಾ ಹೋಗುತ್ತೆ. ಆನೆ ಬಲ ಬಂದಂಗಾಯ್ತು. ಏನಾಯ್ತು? ಸೊ ಇಟಲಿ ಮತ್ತು ಜರ್ಮನಿ ಒಂದ್ ಕಡೆ, ಅಮೆರಿಕ ಇಂಗ್ಲೆಂಡ್ ಪರವಾಗಿ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾದ ಪರವಾಗಿ ಮಿತ್ರ ರಾಷ್ಟ್ರ ಪರವಾಗಿ ಯುದ್ಧರಂಗದಲ್ಲಿ ಭಾಗವಹಿಸ್ತಾ ಇದ್ರೆ, ಈ ಕಡೆ ಇಟಲಿ ಮತ್ತು ಜರ್ಮನಿ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಫ್ರಿಕಾ ಮತ್ತು ಬ್ರಿಟಿಷ್ ವಸಾಹತುಗಳ ಮೇಲೆ ದಾಳಿಯನ್ನ ನಡೆಸ್ತಾರೆ. ಬ್ರಿಟಿಷ್ ವಸಾಹತುಗಳನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಿಕ್ಕೆ, ಹಾಗೇನೆ ಸುಯೇಜ್ ಕಾಲುವೆಯನ್ನು ಕೂಡ ವಶಪಡಿಸಿಕೊಳ್ಳಿಕ್ಕೆ ಹೋಗ್ತಾರೆ. ಆದ್ರೆ ಆ ಸಂದರ್ಭದ ಆ ಒಂದು ಪ್ರಯತ್ನ ಕೈಗೂಡಲ್ಲ, ಸೋಲನ್ನ ಅನುಭವಿಸಬೇಕಾಗುತ್ತೆ. ಸೊ ಇಲ್ಲಿ ಒಂದು ಗಣನೀಯ ಅಂಶ ಏನು ಅಂತ ಹೇಳಿದ್ರೆ 1942ರಲ್ಲಿ ಒಂದು ಯುದ್ಧ ನಡೀತಾ ಇದೆ, ಸ್ಟಾಲಿನ್ ಗ್ರಾಡ್ ಯುದ್ಧ ಅಂತ.
ಸ್ಟಾಲಿನ್ಗ್ರಾಡ್ ಯುದ್ಧದಲ್ಲಿ ರಷ್ಯಾ ಜರ್ಮನಿಯ ಪಡೆಯನ್ನ ಸೋಲಿಸುತ್ತೆ. ಇದು ಮೊದಲ ಸೋಲು. ಅಲ್ಲಿವರೆಗೆ ಜರ್ಮನಿ ಎಲ್ಲ ಪ್ರದೇಶಗಳನ್ನ ವಶಪಡಿಸಿಕೊಂಡ ಹೋಗ್ತಾ ಇರ್ತಕ್ಕಂಥ ಜರ್ಮನಿಗೆ ಯಾವಾಗ ಸ್ಟಾಲಿನ್ಗ್ರಾಡ್ ಯುದ್ಧದಲ್ಲಿ ರಷ್ಯಾ ಜರ್ಮನಿಯ ಪಡೆಯನ್ನ ಸೋಲಿಸುತ್ತೆ, ಆಗ ಸೋಲಿನ ಭೀತಿ, ಸೋಲಿನ ರುಚಿ ಗೊತ್ತಾಗುತ್ತೆ ಯಾರಿಗೆ? ಹಿಟ್ಲರ್ಗೆ. ಆ ನಂತರದಲ್ಲಿ ನಡೆದಿರ್ತಕ್ಕಂಥ ಪೂರ್ವದ ರಂಗದಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳಲ್ಲಿ 1943ರಲ್ಲಿ ಪೂರ್ವ ರಂಗದಲ್ಲಿ ನಡೆದಿರತಕ್ಕಂತ ಯುದ್ಧಗಳಲ್ಲಿ ಸರಣಿ ಸಾಲು ಸೋಲುಗಳನ್ನ ಕಾಣಬೇಕಾಗುತ್ತೆ ಜರ್ಮನಿ. ಸೊ ಯಾವಾಗ ಸಾಲು ಸೋಲುಗಳನ್ನ ಕಾಣ್ತಾನೆ ಹಿಟ್ಲರ್, ಅವನಿಗೆ ಖಾತ್ರಿ ಆಗುತ್ತೆ ಯುದ್ಧದಲ್ಲಿ ಜರ್ಮನಿ ಸೋಲನುಭವಿಸೋದು ಖಾತ್ರಿ ಆಗುತ್ತೆ. ಯಾಕೆಂದ್ರೆ ಮೇಲಿಂದ ಮೇಲೆ ಈ ಮಿತ್ರ ರಾಷ್ಟ್ರಗಳ ದಾಳಿಯಿಂದ ಜರ್ಜರಿತವಾಗ್ತಾ ಹೋಗುತ್ತೆ. ಅಮೆರಿಕ ಮಿತ್ರಪಡೆ ಸೇರ್ಕೊಂಡ್ಬಿಟ್ಟಿದೆ ಅಲ್ವಾ? ಅಮೆರಿಕ, ರಷ್ಯಾ, ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ಎಲ್ಲ ಪ್ರಬಲ ರಾಷ್ಟ್ರಗಳು ಒಂದಾಗಿ ಜರ್ಮನಿಯ ಮೇಲೆ ಆಕ್ರಮಣ ಮಾಡುತ್ತೆ. ಸೊ ಮಿತ್ರಪಡೆ, ಸೊ ಇಟಲಿ ಮುತ್ತಿಗೆ ಹಾಕುತ್ತೆ. ಮಿತ್ರಪಡೆಗಳು ಏನಿದಾವೆ ಆ ಮಿತ್ರಪಡೆಗಳು ಇಟಲಿಯನ್ನ ಮುತ್ತುತ್ತವೆ. ಸೊ ಇಟಲಿ ಒಂದು ಚಿಕ್ಕ ರಾಷ್ಟ್ರ, ನೋಡಿದ್ರೆ ನೀವು, ಇಟಲಿ ಚಿಕ್ಕ ರಾಷ್ಟ್ರವನ್ನ ಮುತ್ತಿಗೆ ಹಾಕಿದಾಗ, ಸೊ ಇಲ್ಲಿ ಏನ್ ಮಾಡ್ತಾರೆ, ಇಟಲಿಯನ್ನ ಮುತ್ತಿಗೆ ಹಾಕಿಬಿಟ್ಟು ಇಟಲಿಯ ಸರ್ವಾಧಿಕಾರಿ ಮುಸೊಲಿನಿಯನ್ನ ಸೆರೆ ಹಿಡಿದ್ಬಿಟ್ಟು ಹತ್ಯೆ ಮಾಡ್ತಾರೆ. ಸೊ ಈ ವೇಳೆಗಾಗ್ಲೇ ಹಿಟ್ಲರ್ಗೆ ಸೋಲಿನ ಸುಳಿವು ಗೊತ್ತಾಗಿರುತ್ತೆ. ಸೋಲಿನ ಸುಳಿವನ್ನ ಕಂಡುಕೊಂಡಿರ್ತಕ್ಕಂಥ ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಸೊ ಜರ್ಮನಿ ಸೋಲನ್ನ ತಿಳ್ಕೊಂಡ್ಬಿಟ್ಟು ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಸೋತು ಶರಣಾಗಲ್ಲ, ಯುದ್ಧ ಕೈದಿಯಾಗಿ ಸಿಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಅಮೆರಿಕ ಏನ್ ಮಾಡುತ್ತೆ, ಜಪಾನ್ ಯಾವಾಗ ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ನಡೆಸಿತ್ತು, ಅದಕ್ಕೆ ಪ್ರತಿಯಾಗಿ ಅಮೆರಿಕ ಜಪಾನಿನ 2 ಅವಳಿ ನಗರಗಳ ಮೇಲೆ ವಿಶ್ವದ ಮೊಟ್ಟ ಮೊದಲ ಅಣುಬಾಂಬ್ ದಾಳಿಯನ್ನ ಮಾಡುತ್ತೆ. ನಿಮಗೆ ಗೊತ್ತಿದೆ ಮಕ್ಕಳೇ, 2 ನಗರಗಳು ಯಾವುದು? ಒಂದು ಹಿರೋಶಿಮಾ, ಮತ್ತೊಂದು ನಾಗಾಸಾಕಿ. ಆಗಸ್ಟ್ ತಿಂಗಳು 1945 ಆಗಸ್ಟ್ ತಿಂಗಳಿನಲ್ಲಿ 7ನೇ ತಾರೀಕು 9ನೇ ತಾರೀಕು ಅಂತ ಹೇಳ್ತಾರೆ, ಒಂದು ಹಿರೋಶಿಮಾ ಮತ್ತೊಂದು ನಾಗಾಸಾಕಿ 2 ಅವಳಿ ನಗರಗಳ ಮೇಲೆ ಅಣುಬಾಂಬ್ ದಾಳಿ ಮಾಡುವಾಗ ಇಡೀ ವಿಶ್ವ ಸ್ತಬ್ಧವಾಗುತ್ತೆ, ಸಂಪೂರ್ಣವಾಗಿ ನಾಶ ಆಗೋಗ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಅದರ ಪ್ರಕೋಪ ಇತ್ತು ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳ ಮೇಲೆ ಅಮೆರಿಕ ಆಗಿರ್ತಕ್ಕಂಥ ಅಣುಬಾಂಬ್ ದಾಳಿಯ ಫಲಗಳು, ಅದರ ಪರಿಣಾಮ ಇವತ್ತಿಗೂ ಕೂಡ ನಾವು ಅಲ್ಲಿನ ಅಂಗವೈಕಲ್ಯ ಮಕ್ಕಳನ್ನ ನೋಡ್ಬೋದು ಸಿಗುತ್ತೆ. ಸೊ ಅಮೆರಿಕ ಜಪಾನ್ ಮೇಲೆ ಯಾವಾಗ ಅಣುಬಾಂಬ್ ಹಾಕತ್ತೆ, ಅಲ್ಲಿಗೆ ಯುದ್ಧ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ. ಜರ್ಮನಿ, ಜಪಾನ್ ಸಂಪೂರ್ಣವಾಗಿ ಸೋತು ಶರಣಾಗುತ್ತಾರೆ. ಆದ್ರೆ ಕೆಂಪು ಸೈನಿಕರು ಅಂತಂದ್ರೆ ಆಗ್ಲೇ ಹೇಳಿದ್ವಲ್ಲ ನಾವು, ಹಿಟ್ಲರ್ ಬ್ರೌನ್ ಶರ್ಟ್ ಬಂತಲ್ಲ, ಸೊ ಇಲ್ಲಿ ರಷ್ಯಾದ ಸೈನಿಕರು ಬರ್ತಾರೆ. ಸೊ ಅವ್ರನ್ನ ರೈಟ್ ಶರ್ಟ್ಸ್ ಅಂತ ಕರಿತೀವಿ, ಕೆಂಪು ಸೈನಿಕರು. ಸೊ ಇವರು ಜರ್ಮನಿಯ ಮೇಲೆ ಮುತ್ತಿಗೆ ಹಾಕ್ತಾರೆ, ಜರ್ಮನಿ ಸೋಲನ್ನ ಒಪ್ಕೊಳ್ಳುತ್ತೆ. 45 ಹಿರೋಶಿಮಾ ನಾಗಾಸಾಕಿ ಮೇಲೆ ದಾಳಿ ನಡೆಯುತ್ತೆ. ಆ ಅಣುಬಾಂಬ್ ದಾಳಿಗೆ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸ್ತಾರೆ. ಸೊ ಯಾರಿಗೆ ಜಯ ಆಯಿತು ಅಂತ ನೋಡಿದ್ರೆ, ಮಿತ್ರ ಪಡೆಗಳು ಜಯವನ್ನ ಸಾಧಿಸಿದ್ವು. ಸೊ ಶತ್ರು ಪಡೆಗಳು ಸೋಲನ್ನ ಅನುಭವಿಸಿದ್ವು. ಸೊ 2ನೇ ಮಹಾಯುದ್ಧದ ಅಂತಿಮ ಘಟ್ಟಕ್ಕೆ ಬಂದ್ರೆ, ಮಿತ್ರ ಪಡೆಗಳು ಜಯಗಳಿಸ್ತು ಅಂತ ನೋಡಿದ್ರೆ ಯಾವ್ದಾದ್ರು ಜಯಗಳಿಸ್ತು? ಅಮೆರಿಕ, ಬ್ರಿಟನ್, ಫ್ರಾನ್ಸ್, ರಷ್ಯಾ ಅಲ್ವಾ? ಸೊ ಇವೇ 4 ಪ್ರಮುಖ ಪಡೆಗಳು. ಸೊ ಇವು ಜಯಗಳನ್ನು ಗಳಿಸುತ್ತೆ. ಸೊ 2ನೇ ಮಹಾಯುದ್ಧದ ನಂತರದಲ್ಲಿ ಮತ್ತೊಂದು ಜಾಗತಿಕ ಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. 1ನೇ ಮಹಾಯುದ್ಧದ ನಂತರದಲ್ಲಿ ಯುದ್ಧವನ್ನ ತಡೆಗಟ್ಟಲಿಕ್ಕೆ ರಾಷ್ಟ್ರಗಳ ಸಂಘ ಅಂತ ಅಸ್ತಿತ್ವಕ್ಕೆ ಬಂದಿತ್ತು. ಸೊ ಹಾಗೇನೆ 2ನೇ ಮಹಾಯುದ್ಧದ ನಂತರದಲ್ಲಿ ಒಂದು ಜಾಗತಿಕ ಸಂಸ್ಥೆಯನ್ನು, ಭವಿಷ್ಯತ್ತಿನಲ್ಲಿ ನಡೆಯಬಹುದಾದ ಯುದ್ಧಗಳನ್ನು ತಪ್ಪಿಸಿ ಶಾಂತಿಯನ್ನ ನೆಲೆಗೊಳಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆ ಅಂತ ಜಾರಿಗೊಳಿಸ್ತಾರೆ. ಸೊ ವಿಶ್ವಸಂಸ್ಥೆಯಲ್ಲಿ ಸಂಸ್ಥಾಪಕ ಸದಸ್ಯರಾಗಿ ಅಮೆರಿಕ, ಇಂಗ್ಲೆಂಡ್, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ, ಸೊ ಈ ರಾಷ್ಟ್ರಗಳು ಖಾಯಂ ಸದಸ್ಯತ್ವವನ್ನ ಪಡ್ಕೊಂಡಿದೆ. ಸೊ ಈ ವಿಶ್ವಸಂಸ್ಥೆ ಹಲವಾರು ಉಪಶಾಖೆಗಳನ್ನ ಹೊಂದ್ಬಿಟ್ಟು ರಕ್ಷಣಾ ಕಾರ್ಯಗಳನ್ನ ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗು. ಸೊ ಆ ನಂತರದಲ್ಲಿ ಅಂದ್ರೆ 2ನೇ ಮಹಾಯುದ್ಧ
ಮುಗಿಯುತ್ತೆ. ಎರಡನೇ ಮಹಾಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಪ್ರಬಲ ರಾಷ್ಟ್ರಗಳಲ್ಲಿ ಅಮೆರಿಕ ಮತ್ತು ರಷ್ಯಾ ಎರಡೂ ಕೂಡ ಮಿತ್ರ ಬಣದಲ್ಲಿದ್ರೂ ಕೂಡ ಇವತ್ತು ಜಗತ್ತಿನ ಎರಡು ಪ್ರಬಲ ಶಕ್ತಿಗಳಾಗಿ ಬೆಳೆದಿದೆ. ಒಂದು ಪ್ರಜಾಪ್ರಭುತ್ವ ಬಣ, ಅದರ ಬಣದ ನೇತೃತ್ವವನ್ನು ಅಮೆರಿಕ ವಹಿಸಿದ್ರೆ, ಮತ್ತೊಂದು ಕಮ್ಯುನಿಸ್ಟ್ ಬಣದ ನೇತೃತ್ವವನ್ನ ರಷ್ಯಾ ವಹಿಸಿಕೊಂಡಿದೆ. ಸೊ ಎರಡು ಬಣಗಳ ನಡುವೆ ವಿಶ್ವದ ನಾಯಕತ್ವಕ್ಕಾಗಿ ನಡೆದಿರ್ತಕ್ಕಂಥ ಹೋರಾಟ, ಒಂದು ರೀತಿ ಮುಸುಕಿನ ಗುದ್ದಾಟ, ಅದನ್ನ ನಾವು ಶೀತಲ ಸಮರ, ಕೋಲ್ಡ್ ವಾರ್ ಅಂತ ಕರಿತೀವಿ, ಅದು ನಡೀತಾ ಇದೆ. ಸೊ ಯಾವಾಗ ಮೂರನೇ ಜಾಗತಿಕ ಯುದ್ಧ ಒಂದ್ ವೇಳೆ ಘಟಿಸಿದ್ರೆ ಪ್ರಪಂಚ ಸಂಪೂರ್ಣ ನಾಶವಾಗೋದ್ರಲ್ಲಿ ಸಂದೇಹ ಇಲ್ಲ. ಯಾಕೆಂದ್ರೆ ಎಲ್ಲ ರಾಷ್ಟ್ರಗಳು ಇವತ್ತು ಅಣುಶಕ್ತಿಯನ್ನ ಹೊಂದಿದೆ, ಪೈಪೋಟಿ ಇದೆ. ಸೊ ಅದನ್ನು ತಡಿಲಿಕ್ಕಾಗಿ ಒಂದು ಜಾಗತಿಕ ಸಂಸ್ಥೆ, ವಿಶ್ವಸಂಸ್ಥೆ ಅಸ್ತಿತ್ವದಲ್ಲಿದೆ. ಈ ಜಾಗತಿಕ ಶಾಂತಿಯನ್ನ ನೆಲೆಗೊಳಿಸುವಲ್ಲಿ ಭಾರತ ಕೂಡ ಹೋರಾಟವನ್ನು ಮಾಡ್ತದೆ, ಶಾಂತಿ ಪ್ರಿಯ ರಾಷ್ಟ್ರ ಭಾರತ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಭಾರತ ಕೂಡ ಶಾಂತಿಯನ್ನು ಪ್ರತಿಪಾದಿಸ್ತಾ ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಮಂಡಿಸ್ತಾನೆ ಇದೆ. ಆ ಕಾಯಂ ಸದಸ್ಯ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತಕ್ಕೆ ರಷ್ಯಾ ಸಪೋರ್ಟ್ ಮಾಡ್ತಾ ಇದೆ ಮಕ್ಕಳೇ. ಆದ್ರೆ ಚೀನಾ ಅದಕ್ಕೆ ಅಡ್ಡಗಾಲ ಆಗ್ತಾ ಇದೆ. ಅದನ್ನ ನೀವು ಪ್ರಸ್ತುತ ದಿನಮಾನಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಮಕ್ಕಳೇ, ಇದಿಷ್ಟು ಎರಡನೇ ಮಹಾಯುದ್ಧ ಅಂತ ಬಂದಾಗ ತುಂಬಾ ಶಾರ್ಟ್ ಆಗಿ ಎರಡನೇ ಮಹಾಯುದ್ಧದ ಪ್ರಮುಖ ಘಟನೆಗಳನ್ನ ಹೇಳ್ತಕ್ಕಂತ ಪ್ರಯತ್ನವನ್ನ ನಾ ಇಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಪ್ರಮುಖವಾಗಿ ಇಷ್ಟ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಎರಡನೇ ಮಹಾಯುದ್ಧ ಎಷ್ಟರಲ್ಲಿ ನಡೀತು, ಎಲ್ಲಿಂದ ಎಲ್ಲಿವರೆಗೂ, ಎರಡನೇ ಮಹಾಯುದ್ಧಕ್ಕೆ ಕಾರಣಗಳೇನು, ಯುದ್ಧದ ಗತಿ ಏನಾಯ್ತು, ಯುದ್ಧದ ಪರಿಣಾಮ ಏನಾಯ್ತು ಅನ್ನೋದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ್ವರ್ಕ್ ಅನ್ನ ಬರೆಯೋದಾದ್ರೆ, ಮೊದಲನೇದಾಗಿ ಸರ್ವಾಧಿಕಾರಿಯಾಗಿ ಹಿಟ್ಲರ್ನ ಆಳ್ವಿಕೆಯನ್ನು ಕುರಿತು ಬರೆಯಿರಿ. ಎರಡನೇದು ಫ್ಯಾಸಿಸ್ಟ್ವಾದದ ಲಕ್ಷಣಗಳನ್ನ ತಿಳಿಸಿ. ಮೂರನೇದು ಎರಡನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ. ಕಾರಣ ಮತ್ತು ಪರಿಣಾಮ, ಯಾವ ಅಂಶಗಳು ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಯ್ತು, ಅದರ ಪರಿಣಾಮ ಏನಾಯ್ತು. ರೈಟ್, ಇಷ್ಟನ್ನ ನೀಟಾಗಿ ಅಭ್ಯಾಸ ಮಾಡಿ ಮಕ್ಕಳೇ. ಮತ್ತೊಂದ್ಸರಿ ನೀಟಾಗಿ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇರುತ್ತೆ, ಟೆಕ್ಸ್ಟ್ ಬುಕ್ ಅಲ್ಲಿ ನೀಟಾಗಿ ಮತ್ತೊಂದ್ಸರಿ ಪಾಠವನ್ನ ಓದಿ ಪಾಯಿಂಟ್ಸ್ ಮಾಡ್ಕೊಳ್ಳಿ, ನೀಟಾಗಿ ಆನ್ಸರ್ ಮಾಡ್ಕೊಳ್ಳಿ. ನಿರಂತರವಾಗಿ ಓದಿ, ನಿರಂತರವಾದ ಅಭ್ಯಾಸ ನಿಮ್ಮ ಜ್ಞಾನವನ್ನ ಹೆಚ್ಚಿಸುತ್ತೆ. ಘಟನೆಗಳನ್ನ ಕಂಠಪಾಠ ಮಾಡಿ ನೆನ್ಪಿಟ್ಕೊಳ್ಳೋದಕ್ಕಿಂತ ಒಂದಕ್ಕೊಂದು ಕನೆಕ್ಷನ್, ಲಿಂಕ್ ಇಟ್ಕೊಂಡು ನೀವು ನೆನ್ಪಿಟ್ಕೊಳ್ತಾ ಹೋದ್ರೆ ನೀವು ಪರೀಕ್ಷೆಯಲ್ಲಿ ಬರಲಿಕ್ಕೆ ಸುಲಭವಾಗಿ ನೆನಪಾಗುತ್ತೆ. ಸೊ ಮುಂದಿನ ತರಗತಿಯಲ್ಲಿ ಈ ಪಾಠದ ಮುಂದುವರೆದ ಭಾಗವನ್ನ ಮತ್ತೆ ನೋಡೋಣ. ಅಲ್ಲಿವರೆಗೂ ಧನ್ಯವಾದ.